ಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಶಕ್ತಿ ವಿದ್ಯಾಸಂಸ್ಥೆಯ ವಿಶೇಷವಾದ ಒಂದು ಚಿಂತನೆಯ ಆಧಾರದ ಮೇಲೆ ಕಳೆದ ತಿಂಗಳು ಆರಂಭವಾದಂತಹ ಶಕ್ತಿ ಸನಾತನ ಸಂಪದ ಉಪನ್ಯಾಸ ಸರಣಿಯ ಎರಡನೇ ಉಪನ್ಯಾಸ ಇವತ್ತು ನಮ್ಮೆದುರು ಪ್ರಸ್ತುತಗೊಳ್ಳಲಿದೆ. ಇವತ್ತಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಶ್ರೀ ಪ್ರಕಾಶ್ ಮಲ್ಪೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಂತಹ ಹೆಸರಿನ ಒಂದು ಸಂಸ್ಥೆಯನ್ನು ಆರಂಭಿಸಿ ಪರಿಸರ ಹಾಗೂ ಸಾಂಸ್ಕೃತಿಕ ವಿಷಯದಲ್ಲಿ ಅನೇಕ ಕಾರ್ಯಗಳನ್ನು ನಡೆಸಿದಂತಹ ಇವರು ಮಲ್ಪೆಯಿಂದ ಮಂತ್ರಾಲಯದವರೆಗೆ ಪಾದಯಾತ್ರೆಯನ್ನು ಕೈಗೊಂಡು ದಾರಿಯುದ್ದಕ್ಕೂ ಬೀಜದ ಉಂಡೆಗಳನ್ನು ಸೀಡ್ ಬಾಲ್ಸನ್ನು ಹಾಕುವುದರ ಮೂಲಕವಾಗಿ ಒಂದು ವಿಶೇಷವಾದಂತಹ ಪರಿಸರ ಕ್ರಾಂತಿಯನ್ನು ಮಾಡಿದಂತಹ ಒಂದು ವಿಶೇಷವಾದ ಸಾಧನೆ ಇವರ ಜೊತೆಗಿದೆ. ಹಾಗೆಯೇ ವಂದೇ ಮಾತರಂ ಗೀತೆಯ ಹಾಡುವಿಕೆಯ ಮೂಲಕ ಗಿನ್ನಿಸ್ ದಾಖಲೆಯನ್ನು ನಿರ್ಮಾಣ ಮಾಡಿದಂತಹ ವಿಶೇಷವಾದ ಹೆಗ್ಗಳಿಕೆ ಕೂಡ ಇವರ ಜೊತೆಗಿದೆ. ಹಾಗೆಯೇ ಕರ್ನಾಟಕದ ಉದ್ದಗಲಕ್ಕೂ ಸಾವಿರಾರು ಉಪನ್ಯಾಸಗಳನ್ನು ನೀಡುತ್ತಾ ದೇಶ ಧರ್ಮ ಮೊದಲಾದ ವಿಶೇಷ ವಿಷಯಗಳ ಕುರಿತಾದಂತಹ ವಿಶೇಷ ಉಪನ್ಯಾಸ ಸರಣಿಯನ್ನು ಕೂಡ ಇವರು ಕೈಗೊಂಡಿದ್ದಾರೆ. ಅಂತಹ ಒಬ್ಬ ಶ್ರೇಷ್ಠ ಉಪನ್ಯಾಸಕರು ಇವತ್ತು ಶಕ್ತಿ ವಿದ್ಯಾಸಂಸ್ಥೆಯ ಈ ಸನಾತನ ಸಂಪದ ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಶಕ್ತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಕೆ ಸಿ ನಾಯಕ್ ಸರ್ ಅವರು, ಪ್ರಧಾನ ಸಲಹೆಗಾರರಾದಂತಹ ಶ್ರೀಯುತ ರಮೇಶ್ ಕೆ ಸರ್ ಅವರು, ಹಾಗೂ ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ವೆಂಕಟೇಶ್ ಮೂರ್ತಿ ಸರ್ ಅವರು, ಹಾಗೂ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಎಲ್ಲ ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಇವತ್ತಿನ ಕಾರ್ಯಕ್ರಮ, ಇವತ್ತಿನ ಉಪನ್ಯಾಸದ ಶೀರ್ಷಿಕೆ ಭಾರತದ ವೀರ ನಾರಿಯರು. ಈ ಕುರಿತಾದಂತಹ ಉಪನ್ಯಾಸವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಬೇಕಾಗಿ ಶ್ರೀಯುತ ಪ್ರಕಾಶ್ ಮಲ್ಪೆ ಅವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ರತ್ನಾಕರ ಧೌತ ಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಉಪಸ್ಥಿತರಿರುವಂಥ ಹಿರಿಯರೇ, ಉಪನ್ಯಾಸಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಭಾರತದ ವೀರನಾರಿಯರು ಅನ್ನುವಂಥ ವಿಚಾರದಲ್ಲಿ ನಾನು ಇವತ್ತು ಮಾತಾಡಬೇಕು. ವೀರನಾರಿಯರು ಅಂತಂದಾಗ ಸಾಮಾನ್ಯವಾಗಿ ನಮ್ಮ ಕಣ್ಮುಂದೆ ಬರುವಂಥ ಕಲ್ಪನೆಗಳು, ಅವರು ಹೋರಾಟವನ್ನು ಮಾಡಿದ್ದಾರೆ, ಅವರ ಕೈಯಲ್ಲೊಂದು ಖಡ್ಗ ಇರಬೇಕು ಅಥವಾ ಬಂದೂಕಿರಬೇಕು, ಅವರು ಕುದುರೆಯಲ್ಲಿ ಹೋಗ್ತಾ ಇರ್ತಾರೆ, ಹೋರಾಟಗಳಲ್ಲಿ ಬೇರೆ ಬೇರೆ ರೀತಿಯ ಸಮರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಕಲ್ಪನೆಗಳು ನಮ್ಮ ಕಣ್ಮುಂದೆ ಬರುತ್ತೆ. ನಾನು ಆ ವಿಚಾರದಲ್ಲಿ ಮಾತಾಡಿದಾಗ, ಶಬ್ದಗಳನ್ನು ಕೇಳಿದಾಗ, ನಿಮಗೆ ಇವತ್ತಿನ ಭಾಷಣದ ವಿಷಯವನ್ನು ಕೇಳಿದಾಗ ನಿಮ್ಮ ಕಣ್ಮುಂದೆ ಒಂದಷ್ಟು ಜನ ಬಂದಾಯಿತು. ವೀರನಾರಿಯರು ಅಂತಂದಾಗ ನಿಮ್ಮ ಕಣ್ಮುಂದೆ ಒಂದಷ್ಟು ಜನ ಬಂದಾಯಿತು. ನಾನು ಹಾಗೇ ಕೇವಲ ವೀರನಾರಿಯರು ಅನ್ನೋ ಶಬ್ದದ ಆಧಾರದಲ್ಲೇ ಮಾತಾಡ್ತಾ ಹೋದರೆ ಬಹುಶಃ ಅದೊಂದು ಸೀಮಿತ ಅಂತ ಅನಿಸುತ್ತೆ. ಒಂದು ಸೀಮಿತ ವಲಯದಲ್ಲಿ ಮಾತ್ರ ನಾನು ಅದನ್ನು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ಆದರೆ ಆ ರೀತಿ ಸೀಮಿತ ಒಂದು ಬೌಂಡರಿಯ ಒಳಗಡೆ ಮಾತನಾಡದೆ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಸ್ತ್ರೀಯಲ್ಲೂ ಕೂಡ ವೀರತ್ವ ಇದೆ ಅನ್ನುವಂಥ ವಿಚಾರದಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳುವಂಥದ್ದು. ಭಾರತದ ವೀರನಾರಿಯರು ಅನ್ನುವಂಥ ಈ ಏನು ತಲೆಬರಹ ಕೊಟ್ಟಿದ್ದಾರೆ, ಅದರಲ್ಲಿ ನಾನು ಮಾತಾಡುವಂಥ ವಿಷಯ, ಭಾರತದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ನಾರಿಯಲ್ಲೂ ಕೂಡ ವೀರತ್ವ ಇದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಕೆಲವು ಸಂಗತಿಗಳ ಮೂಲಕ ನಿಮಗೆ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹೆಣ್ಣು ಮತ್ತು ಗಂಡು ಈ ಎರಡು ಸಂಗತಿಗಳು, ನಾನು ಹೇಳುವಂಥ ವಿಚಾರಗಳು ಯಾರಿಗೆ ನೇರ ಅರ್ಥ ಆಗುವಂಥದ್ದು ಕೆಲವರಿಗೆ ಆಗಬಹುದು. ಇನ್ನು ಕೆಲವರಿಗೆ ಅರ್ಥ ಆಗದೇ ಇದ್ದರೆ, ಇವತ್ತಾಗದಿದ್ದರೆ ಬಹುಶಃ ನಾಳೆ ಆಗುವ ಸಾಧ್ಯತೆ ಇದೆ. ನಾಳೆ ಆಗದಿದ್ದರೆ ನಾವು ನೆನಪಿಟ್ಟುಕೊಂಡ್ರೆ ನಾಡಿದ್ದೆಯೋ ಒಂದು ವರ್ಷದ ನಂತರ ಅರ್ಥ ಖಂಡಿತ ಆಗೇ ಆಗುತ್ತೆ. ಆದರೆ ನೆನಪಿಟ್ಕೊಳ್ಬೇಕಂತ ಅವಶ್ಯಕತೆ ಇದೆ. ಈ ಹೆಣ್ಣು ಮತ್ತು ಗಂಡು ಅನ್ನುವಂಥ ವಿಚಾರ, ಹೆಣ್ಣು ಅಂತಂದಾಗ
ಆಕೆಗೆ ಬರುವಂಥ ಆಕೆ ಹೀಗೆ ಇರಬೇಕು, ಇಂಥ ಕೆಲಸಗಳನ್ನು ಮಾತ್ರ ಮಾಡಬೇಕು, ಈ ರೀತಿಯ ಚೌಕಟ್ಟಿನ ಒಳಗಿರುವಂಥದ್ದು. ಗಂಡು ಅಂತ ಹೇಳಿದಾಗ ಆ ದರ್ಪ, ಅಧಿಕಾರ ಇತ್ಯಾದಿಗಳು, ಈ ಎರಡನ್ನೂ ಕೂಡ ಮೀರಿದಂಥ ಒಂದು ಭಾವ. ಆ ಮೀರಿದಂಥ ಭಾವದಲ್ಲಿ ಇರುವಂಥವರು ಇಬ್ಬರು, ಹೆಣ್ಣು ಮತ್ತು ಗಂಡು ಅನ್ನುವಂಥ ಭಾವವನ್ನು ಮೀರಿ ಇರುವಂಥವರು ಇಬ್ಬರು. ಅದರಲ್ಲಿ ಮೊದಲನೇವರು ಯಾರು ಅಂತ ಕೇಳಿದ್ರೆ ಅದು ದೇವರು. ದೇವರಿಗೆ ಹೆಣ್ಣು ಕಂಡು ಭೇದ ಇಲ್ಲ. ದೇವರು ಅಂತ ಕೈ ಮುಗಿಯುವಾಗ ಇದು ಗಂಡು ದೇವರು ಹೆಣ್ಣು ದೇವರು ಅಂತ ನಾವು ಕೈ ಮುಗಿಯೋದಿಲ್ಲ. ಆ ರೀತಿ ನಾವು ಕೈ ಮುಗಿಯೋ ಅಭ್ಯಾಸ ಇದ್ದರೆ ನಮ್ಮ ಕಲ್ಪನೆಯೇ ತಪ್ಪು ಅಂತ ಅರ್ಥ. ದೇವರು ಈ ಎರಡನ್ನೂ ಮೀರಿದಂಥವನು. ಈ ಹೆಣ್ಣು ಗಂಡು ಭೇದವನ್ನು ಮೀರಿದಂಥ ಮತ್ತೊಬ್ಬರು ಯಾರು ಅಂತ ಕೇಳಿದರೆ ಅದು ತಾಯಿ. ತಾಯಿ ಇದನ್ನು ಮೀರಿದಂಥವಳು. ಅಂದರೆ ತಾಯಿಗೆ ಒಂದು ಮಗು ತನ್ನ ತಾಯಿ ಗಂಡು ಹೆಣ್ಣು ಅನ್ನುವಂಥ ಭಾವ ಮಗುವಿಗೆ ಬರೋದಿಲ್ಲ. ಇದು ಅರ್ಥ ಆಗಬೇಕು ಅಂದರೆ ನಾವು ಮಗುವಾಗಬೇಕು. ಮಗುವಿಗೆ ಹಾಲನ್ನು ಕೊಡ್ತಾ ಇರುವಾಗ ತಾಯಿಗೆ ಇದು ನನ್ನ ಮಗು ಅನ್ನುವಂಥದ್ದು ಮಾತ್ರ ಭಾವವೇ ಹೊರತು ಇದು ಗಂಡು ಹೆಣ್ಣು ಅಂತ ಭಾವ ಆ ತಾಯಿಗಿರೋದಿಲ್ಲ. ಹಾಗಾಗಿ ಇದೆಲ್ಲವನ್ನ ಮೀರಿದಂಥ ಭಾವದಲ್ಲಿರುವಂಥವಳು ಆಕೆ ಹೆಣ್ಣು ಅನ್ನುವಂಥದ್ದು. ನಮ್ಗೆ ಗೊತ್ತಿರಬಹುದು, ತಾಯಿಯ ಗರ್ಭದಲ್ಲಿ ಮಗು ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಆಕೆಗಾಗುವಂಥ ನೋವು ಅದು ಅಸಾಧ್ಯ. ಅದನ್ನು ಇನ್ನೊಬ್ಬರು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವನ್ನ ಆಕೆ ಹೇಗೆ ಸಹಿಸಿಕೊಳ್ತಾಳೆ ಅಂತಂದರೆ ಆಕೆಯಲ್ಲಿ ಸಮರ್ಪಣಾ ಮನೋಭಾವ ಇದೆ. ಆಕೆಯಲ್ಲಿ ಮಾತ್ರ ಸಮರ್ಪಣಾ ಮನೋಭಾವ ಇದೆ, ಇದು ಗಂಡಸರಲ್ಲಿ ಇಲ್ಲ. ಹಾಗಾಗಿ ಆಕೆಗೆ ಅದೆಲ್ಲವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಇದೆ. ಹಾಗಾಗಿ ದೇವರ ಪಕ್ಕದಲ್ಲಿ ಆಕೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಸಂಗತಿ. ತುಂಬ ಜನ ತಾಯಂದರನ್ನು ಹೋಗಿ ಮಾತಾಡಿಸಿ ನಿಮಗೇನು ಗೊತ್ತಿದೆ ಅಂತ ಕೇಳಿ ಅವರು ಹೇಳ್ತಾರೆ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನನಗೇನೂ ಗೊತ್ತಿಲ್ಲ ಅಂತ ಹೇಳಿಕೊಂಡಂಥ ಅನೇಕ ತಾಯಂದರು ಅದೆಷ್ಟೋ ಮಹಾಪುರುಷರಿಗೆ ಜನ್ಮವನ್ನು ಕೊಟ್ಟಿರ್ತಾರೆ. ನಮ್ಗೆ ಗೊತ್ತಿರ್ಬೋದು, ರಾಣಿ ಅಬ್ಬಕ್ಕನ ಹೆಸರು ನಾವೆಲ್ಲರೂ ಕೇಳಿದ್ದೀವಲ್ಲ. ಅಬ್ಬಕ್ಕ ಎಷ್ಟನೇ ಕ್ಲಾಸ್ವರೆಗೆ ಓದಿದ್ದಾರೆ? ಅಬ್ಬಕ್ಕ ಏನೂ ಓದಿಲ್ಲ. ಆದರೆ ಅಬ್ಬಕ್ಕ ಹೇಳಿರುವಂಥ ವಚನಗಳನ್ನು ಇವತ್ತು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಕೆಲವು ಡಿಗ್ರಿಗಳಿದ್ದರೂ ಸಾಕಾಗೋದಿಲ್ಲ. ಹಾಗಾದರೆ ಆಕೆಗೆ ಕಲಿಸಿದ್ಯಾರು? ಅದನ್ನು ಯಾರು ಕಲಿಸಿದ್ರು? ಆ ಶಕ್ತಿ ಎಲ್ಲಿಂದ ಬಂತು? ಇದು ಎಲ್ಲ ತಾಯಂದರು ಹೇಳುವಂಥದ್ದು. ನನಗೇನೂ ಗೊತ್ತಿಲ್ಲ ಅಂತ ಹೇಳುವಂಥ ಸ್ತ್ರೀಯರೆಲ್ಲರೂ ಕೂಡ ಅವರಿಗೆಲ್ಲವೂ ಗೊತ್ತಿರುತ್ತದೆ. ಅಂದರೆ ಅನೇಕ ಘನವಾದಂಥ ಸಂಗತಿಗಳನ್ನು ಸರಳ ರೂಪದಲ್ಲಿ ಹೇಳುವಂಥವಳು ಆಕೆ ತಾಯಿ ಅನ್ನುವಂಥ ಸಂಗತಿ. ಈ ಹೆಣ್ಣು ಶ್ರೇಷ್ಠಳು ಗಂಡು ಶ್ರೇಷ್ಠಳು ಅನ್ನುವಂಥ ಭಾವ ಇದು ನಮ್ಮದಲ್ಲ, ಭಾರತೀಯರದ್ದಲ್ಲ. ಇಲ್ಲಿ ಯಾರು ದೊಡ್ಡವರು ಅನ್ನುವಂಥ ಭಾವ ನಮ್ದು ಅಲ್ವೇ ಅಲ್ಲ. ಅವರು ಹೇಳ್ತಾರೆ, ಸೆಮೆಟಿಕ್ ಮತಗಳಲ್ಲಿ ಹೇಳ್ತಾರೆ, ಮೊದಲು ದೇವರು ಪುರುಷ ಅನ್ನುವಂಥವನ್ನ ಸೃಷ್ಟಿ ಮಾಡಿದ, ಆನಂತರ ಅವನ ಭೋಗಕ್ಕೋಸ್ಕರ ಹೆಣ್ಣನ್ನು ಸೃಷ್ಟಿ ಮಾಡಿದ, ಪ್ರಕೃತಿಯನ್ನು ಸೃಷ್ಟಿ ಮಾಡಿದ. ಹಾಗಾಗಿ ಉಳಿದದ್ದೆಲ್ಲವೂ ಏನಿದೆ ಇದು ಪುರುಷನ ಭೋಗಕ್ಕೋಸ್ಕರ ಇರುವಂಥದ್ದು, ಪ್ರಕೃತಿಯು ಸೇರಿ ಅನ್ನುವಂಥ ಸಂಗತಿಗಳು ಅವರ ಮತಗಳಲ್ಲಿ ಹೇಳುತ್ತಾರೆ. ಇದು ಅಲ್ಲಿಂದ ಬಂದಿರುವಂಥ ಸಂಸ್ಕೃತಿ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಸ್ತ್ರೀಗೆ ಅತ್ಯಂತ ಎತ್ತರದ ಸ್ಥಾನ. ಆಕೆಯೇ ಈ ರಾಷ್ಟ್ರದ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸುವಂಥವಳು, ಅದು ಸ್ತ್ರೀ ಅನ್ನುವಂಥದ್ದು. ಹೀಗೆ ಇಡೀ ಭಾರತದ ನಾರಿಯರು ಅನ್ನುವಂಥ ವಿಚಾರಕ್ಕೆ ಬಂದರೆ ಈ ನಾಡಿನ ಮೊದಲ ಸ್ತ್ರೀ ಆಕೆ ಸೀತೆ. ಸೀತೆಯನ್ನು ರಾಮ ಮದುವೆಯಾದ ನಂತರ ರಾಮನಿಗೆ ನಾಳೆ ಪಟ್ಟಾಭಿಷೇಕ ಅನ್ನುವಂಥ ವಿಚಾರ. ನಾಳೆ ಪಟ್ಟಾಭಿಷೇಕ ಆಗಬೇಕು. ಆದರೆ ಪಟ್ಟಾಭಿಷೇಕ ಆಗಬೇಕು ಅನ್ನುವಂಥ ಸುದ್ದಿ ಎಷ್ಟು ವೇಗವಾಗಿ ಬಂತೋ ಅಷ್ಟೇ ವೇಗವಾಗಿ ನಾಳೆ ರಾಮನಿಗೆ ಪಟ್ಟಾಭಿಷೇಕ ಅಲ್ಲ, ಅವನು ಕಾಡಿಗೆ ಹೋಗಬೇಕು ಅಂತ ಹೇಳಿದಾಗ ರಾಮಸ್ಥಿತ ಪ್ರಜ್ಞನಾಗಿದ್ದ. ಅವನಿಗೇನು ವ್ಯತ್ಯಾಸ ಆಗಿಲ್ಲ. ನಾಳೆ ಪಟ್ಟದಲ್ಲಿ ಕೂರ್ತೇನೆ ಅನ್ನುವಾಗಲೂ ಕೂಡ, ಅಥವಾ ಈಗಲೇ ಈ ಕ್ಷಣಕ್ಕೆ ಕಾಡಿಗೆ ಹೋಗಬೇಕು ಅಂತ ಹೇಳಿದಾಗಲೂ ಕೂಡ ರಾಮ ವ್ಯತ್ಯಾಸ ಆಗಲಿಲ್ಲ, ಸೀತೆನೂ ವ್ಯತ್ಯಾಸ ಆಗಿಲ್ಲ. ಸೀತೆಗೆ ಹೇಳ್ಬೋದಿತ್ತು, ನೀನು ಹೋಗು. ವಸಿಷ್ಠರು ಹೇಳ್ತಾರೆ, ಸೀತೆ ನೀನು ಕೂತ್ಕೋಬೇಕು, ರಾಮ ಹೋಗಲಿ ಕಾಡಿಗೆ, ಅವನು ಮಾತು ಕೊಟ್ಟಿದ್ದಾನೆ, ಅವನು ಹೋಗಲಿ ಕಾಡಿಗೆ, ನೀನು ಕೂತ್ಕೋ ಸಿಂಹಾಸನದಲ್ಲಿ ಅಂತ ಹೇಳಿದಾಗ ಸೀತೆ ಹೇಳುವಂಥ ಮಾತು, ಈ ನಾಡಿನ ಮೊದಲ ಸ್ತ್ರೀ ಅಂತಲೇ ಹೇಳ್ತೀನಿ ನಾನು, ಸೀತೆ ಹೇಳುವಂಥ ಮಾತು, ರಾಮ ಕಾಡಿಗೆ ಹೋದಾಗ ನಾನು ಇಲ್ಲಿದ್ದರೆ ನೀವು ಸೂರ್ಯನಿಂದ ಪ್ರಭೆಯನ್ನು ಕಿತ್ತುಕೊಂಡ್ರೆ ಹೇಗಾಗುತ್ತೋ ಹಾಗಾಗತ್ತೆ, ರಾಮ ಎಲ್ಲಿರ್ತಾನೋ ನಾನು ಅಲ್ಲೇ ಇರ್ತೀನಿ ಅಂತ. ಇದು ಈ ನಾಡಿನ ಸ್ತ್ರೀಯ ಎತ್ತರ ಯಾವುದು ಅಂತ ಹೇಳಿ ಅಲ್ಲಿ ನಮಗೆ ಸೀತೆ ತೋರಿಸ್ತಾಳೆ. ಅನುಸೂಯಳ ಕಥೆ ಅಂತೂ ನಮ್ಗೆ ಗೊತ್ತೇ ಇದೆ. ಹರಿಹರ ಬ್ರಹ್ಮರನ್ನೇ ಮಕ್ಕಳನ್ನಾಗಿಸಿ
ಅವರಿಗೆ ಹಾಲೂಡಿಸಿದಂಥ ತಾಯಿ ಆಕೆ. ದ್ರೌಪದಿ ಬಗ್ಗೆ ಹೇಳುತ್ತಾ ಹೋದರೆ ಇಡೀ ದಿನ ದ್ರೌಪದಿ ಬಗ್ಗೆ ಹೇಳಬಹುದು. ಆಗ ನೆನಪಾಗೋದು ನನಗೆ ತುಳಸಿದಾಸರ ಘಟನೆ ನೆನಪಾಗತ್ತೆ. ಎಷ್ಟು ಜನರಿಗೆ ತುಳಸಿದಾಸರ ಕಥೆ ಗೊತ್ತಿದೆ? ತುಳಸಿದಾಸರ ಕಥೆ, ತುಳಸಿದಾಸ್ ಹೆಸರು ಕೇಳಿದವರು ಒಂದ್ಸಲ ಕೈ ಎತ್ತಿ. ಸಂತೋಷ. ತುಳಸಿದಾಸರ ಕಥೆ ಹೇಳುವ ಮೊದಲು ನಾನು ಇನ್ನೊಂದು ಕಥೆ ಹೇಳಬೇಕು. ಮದುವೆ ಆಗುತ್ತೆ ಒಬ್ಬ ತರುಣನಿಗೆ. ಮದುವೆಯಾದ ನಂತರ ಅವನಿಗೆ ಹೆಂಡತಿ ಅಂದರೆ ಬಹಳ ಪ್ರೀತಿ. ಒಂದು ಕ್ಷಣ ಹೆಂಡತಿಯನ್ನು ಬಿಟ್ಟಿರೋದಿಲ್ಲ ಅವನು. ಇಂಥ ಸಂದರ್ಭದಲ್ಲಿ ಹೆಂಡತಿ ಒಂದು ಸಮಯದಲ್ಲಿ ಅವಳ ತವರು ಮನೆಗೆ ಹೋಗಬೇಕು, ಆದರೆ ಇವನಿಗೆ ಕಳಿಸ್ಲಿಕ್ಕೆ ಮನಸ್ಸಿಲ್ಲ. ಆದರೂ ಅವಳು ಹೋಗಲೇಬೇಕು. ಆಕೆ ಹೋದ ನಂತರ ಇವನಿಗೇನು ಅನಿಸುತ್ತೆ, ಇಲ್ಲ ಅವಳನ್ನು ಬಿಟ್ಟು ನನಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾನು ಅವಳಿದ್ದಲ್ಲಿಗೆ ಹೋಗಬೇಕು. ಆದರೆ ಹೊರಗೆ ಬಂದು ನೋಡ್ತಾನೆ, ಕಾರ್ಗತ್ತಲು, ಮಧ್ಯರಾತ್ರಿ. ಮಾತ್ರವಲ್ಲ, ಅಲ್ಲಿ ಜೋರಾಗಿ ಬಿಸಿಲು ಹೊಡಿತಾ ಇದೆ, ಮಳೆ ಬರ್ತಾ ಇದೆ, ಸಿಡಿಲು ಮಿಂಚುಗಳು ಬರ್ತಾ ಇದೆ. ಒಂದು ಕಡೆ ನದಿ ಉಕ್ಕಿ ಹರಿತಾ ಇದೆ. ಈ ನದಿಯನ್ನು ದಾಟಿ ಹೋಗೋದು ಸಾಧ್ಯವೇ ಇಲ್ಲ, ಮನುಷ್ಯನಾದವನಿಗೆ ಸಾಧ್ಯ ಇಲ್ಲ. ಆದರೆ ಇವನು ಯೋಚನೆ ಮಾಡಿದ, ನಾನಲ್ಲಿ ಮುಟ್ಲೇಬೇಕು, ಪತ್ನಿ ಇದ್ದಲ್ಲಿ ಹೋಗಲೇಬೇಕು ಅಂತ ಯೋಚನೆ ಮಾಡಿದ. ಆ ಯಾವ ಮಳೆ, ಸಿಡಿಲು, ಮಿಂಚು ಯಾವುದನ್ನು ಲೆಕ್ಕಿಸದೆ ಆ ದಟ್ಟವಾದ ಅರಣ್ಯದಲ್ಲಿ ಆ ಬೋರ್ಗರೆಯುವಂಥ ನದಿಯಲ್ಲಿ ಅವನು ಈಜಿಕೊಂಡು ಹೋದ. ಮೈಯೆಲ್ಲ ಗಾಯ ಆಗಿತ್ತು, ಕೆಸರಾಗಿತ್ತು. ಮಧ್ಯರಾತ್ರಿ ಹೋಗಿ ಪತ್ನಿಯ ಮನೆಯ ಬಾಗಿಲನ್ನು ಬಡಿತಾನೆ. ಅವಳು ಬಾಗಿಲು ತೆಗೆದು ಏನಿದ್ ನಿನ್ನ ಅವಸ್ಥೆ ಅಂತ ಕೇಳಿದಾಗ ಇವನು ಹೇಳ್ತಾನೆ, ನಿನ್ನನ್ನು ಬಿಟ್ಟಿರ್ಲಿಕ್ಕಾಗಲಿಲ್ಲ, ಅದಕ್ಕೋಸ್ಕರ ಬಂದೆ ಅಂತ. ಆಗ ರತ್ನಾವಳಿ ಅಂತ ಅವಳ ಹೆಸರು. ಅವಳು ಹೇಳ್ತಾಳೆ, ನನ್ನನ್ನು ನೋಡ್ಲಿಕ್ಕೆ ಇಷ್ಟು ಕಷ್ಟಪಟ್ಟಿಯಲ್ಲ, ಇದೇ ಪ್ರಯತ್ನವನ್ನು ಭಗವಂತನನ್ನು ನೋಡೋದಕ್ಕೋಸ್ಕರ ನೀನು ಮಾಡಿದ್ರೆ ಬಹುಶಃ ಭಗವಂತ ಸಿಕ್ಕಿಬಿಡ್ತಾ ಇದ್ದ ಅಂತ ಅವಳು ಹೇಳ್ತಾಳೆ. ಪತ್ನಿಯನ್ನು ನೋಡೋದಕ್ಕೆ ಬಂದಂಥ ವ್ಯಕ್ತಿ ತಿರುಗಿ ವಾಪಸ್ ಹೋಗ್ತಾನೆ. ಅವನೇ ಸಂತ ತುಳಸಿದಾಸ್. ಅವನನ್ನು ತುಳಸಿದಾಸನನ್ನಾಗಿ ಮಾಡಿದ್ದು ಅವನ ಪತ್ನಿ ರತ್ನಾವಳಿ. ಪತ್ನಿಯ ಮೋಹದಲ್ಲಿ ಬಿದ್ದಿದ್ದವನನ್ನ ಒಬ್ಬ ಸಂತನನ್ನಾಗಿ ಮಾಡುವುದು ಅಂತಂದ್ರೆ ಇದು ಸ್ತ್ರೀಯಲ್ಲಿರುವಂಥ ಶಕ್ತಿ ಅನ್ನುವಂಥದ್ದನ್ನು ನೆನಪಿಟ್ಟುಕೋಬೇಕು. ಒಬ್ಬ ನವಕೋಟಿ ನಾರಾಯಣ, ಎಲ್ಲವೂ ಇದ್ದಂಥ ವ್ಯಕ್ತಿ, ಎಲ್ಲ ಶ್ರೀಮಂತಿಕೆ ಇದ್ದಂಥ ವ್ಯಕ್ತಿ, ಪ್ರತಿದಿನ ಅಷ್ಟೇ ಜಿಪುಣ ಕೂಡ. ಅವನ ಮನೆಗೆ ಬಂದಂಥ ಒಬ್ಬ ಭಿಕ್ಷುಕ ಅವನ ಪತ್ನಿ ಹತ್ರ ಕೇಳ್ತಾನೆ, ಪತ್ನಿ ಹತ್ರ ನನಗೆ ಭಿಕ್ಷೆ ಕೊಡು ಅಂತ. ಇವಳ ಹತ್ರ ಏನಿಲ್ಲ ಕೊಡಲಿಕ್ಕೆ. ಕೊಡೋದಕ್ಕಿದ್ದದ್ದು ಮೂಗುತಿ ಮಾತ್ರ. ಮೂಗುತಿಯನ್ನು ತೆಗೆದುಕೊಡ್ತಾಳೆ. ಮೂಗುತಿಯನ್ನು ತೆಗೆದುಕೊಟ್ಟ ನಂತರ ಗೊತ್ತಾಗುತ್ತೆ, ಗಂಡ ಮನೆಗೆ ಬಂದರೆ ಎಲ್ಲವನ್ನ ಲೆಕ್ಕ ಮಾಡ್ತಾನವನು. ಒಂದು ಪೈಸೆಯನ್ನು ಲೆಕ್ಕ ಮಾಡುವವನಿಗೆ ನನ್ನ ಮೂಗುತಿ ಕಾಣುತ್ತೆ, ಅವನಿಗೇನು ಉತ್ತರ ಕೊಡೋದು, ನನ್ನ ಹತ್ರ ಉತ್ತರ ಇಲ್ಲ ಅಂತ ಯೋಚನೆ ಮಾಡಿ ಒಳಗಡೆ ಹೋಗಿ ವಿಷ ತಗೋಬೇಕು ಅಂತ ವಿಷದ ಬಟ್ಲನ್ನು ಕುಡಿಬೇಕು ಅಂತ ಹೋಗುವಾಗ ಅದಕ್ಕೆ ಟಣ್ ಅಂತ ಬೀಳುತ್ತೆ ಮೂಗುತಿ. ಎಲ್ಲಿಂದ ಬಂತು? ಇವಳಿಗೆ ಆಶ್ಚರ್ಯ ಆಗತ್ತೆ. ಬಂದಂಥ ಗಂಡನಿಗೆಲ್ಲ ವಿಷಯ ಹೇಳ್ತಾಳೆ. ಆಗ ನವಕೋಟಿ ನಾರಾಯಣನಿಗೆ ಅನಿಸುತ್ತೆ, ನಾನು ಇಷ್ಟು ಸಮಯ ಮಾಡಿದ್ನಲ್ಲ, ಇದು ಯಾವುದು ಜೀವನ ಅಲ್ಲ, ಇದನ್ನು ಮೀರಿದ್ದು ಇನ್ನೇನೋ ಇದೆ. ಆ ಮೂಗುತಿ ಕೊಟ್ಟವನು ಯಾರು, ಅವನನ್ನು ಹುಡುಕೊಂಡು ಹೋಗಬೇಕು ಅಂತ ನವಕೋಟಿ ನಾರಾಯಣ ಹೊರಟ. 4,20,000 ಕೀರ್ತನೆಗಳನ್ನು ಬರೆದಂಥ ಪುರಂದರದಾಸರು ಅಂತ ಅನಿಸ್ಕೊಳ್ತಾರೆ. ಯಾರು ಪುರಂದರದಾಸರನ್ನಾಗಿ ಮಾಡಿದ್ದು? ಸರಸ್ವತಿ ದೇವಿ ಅವರ ಪತ್ನಿ. ನವಕೋಟಿ ನಾರಾಯಣ ಆಗಿದ್ದ. ಅಂದರೆ ಈ ಶಕ್ತಿ ಅದು ಸ್ತ್ರೀಯರ ಹತ್ರ ಇದೆ ಅಂತ ಯಾವುದೇ ಸಂತರನ್ನು ಕಣ್ಮುಂದೆ ತೆಗೆದುಕೊಳ್ಳಿ, ಅವರ ಹಿಂದೆ ಇರುವಂಥದ್ದು ಅದು ಭಾರತದ ಸ್ತ್ರೀ ಶಕ್ತಿ ಅನ್ನುವಂಥ ಸಂಗತಿ. ನಂತರದ ಕಾಲಘಟ್ಟದಲ್ಲಿ ಭಾರತದ ಮೇಲೆ ಮುಸಲ್ಮಾನರ ದಾಳಿಯಾಗತ್ತೆ. ದಾಳಿಯಾದಂಥ ಸಂದರ್ಭದಲ್ಲಿ ಮೊಹಮ್ಮದ್ ಬಿನ್ ಖಾಸಿಮ್ ಅಂತ ಒಬ್ಬ ಪ್ರವೇಶ ಮಾಡ್ತಾನೆ. ಅವನು ಪ್ರವೇಶ ಮಾಡಿ ಭಾರತಕ್ಕೆ ಬರ್ತಾನೆ. ಭಾರತದಲ್ಲಿ ಸಿಂಧೂ ದೇಶದ ರಾಜ ದಾಹಿರ ಅವನನ್ನು ಎದುರುಗೊಳ್ತಾನೆ. ದಾಹಿರ ಬಹಳ ಪರಾಕ್ರಮಿಯವನು. ಆ ಪರಾಕ್ರಮಿ ರಾಜನ ಮೋಸದಿಂದ ಖಾಸಿಂ ಸೋಲಿಸ್ತಾನೆ. ಆದರೆ ಈ ಖಾಸಿಂ ಮೋಸದಿಂದ ನಮ್ಮ ತಂದೆಯನ್ನು ಕೊಂದ ಅನ್ನುವಂಥ ಸಿಟ್ಟನ್ನು ತೀರಿಸಿಕೊಳ್ಳುವಂಥವರು ಅವನ ಮಕ್ಕಳಾದ ಸೂರ್ಯಾದೇವಿ ಮತ್ತು ಪರಿಮಳಾದೇವಿ ಅನ್ನುವಂಥವರು. ನಿಮಗೆ ಇತಿಹಾಸ ಪುಸ್ತಕದಲ್ಲಿ ಇದೆಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಹುಡುಕಿದರೆ ಖಂಡಿತ ಸಿಗುತ್ತೆ ಇದೆಲ್ಲವೂ ಕೂಡ. ಯಾರ್ಯಾರದೋ ಅಕ್ಬರನ ಕಥೆ, ಇನ್ಯಾರದೋ ಕಥೆ, ಔರಂಗಜೇಬನ ಕಥೆಯನ್ನು ಕೇಳುವ ಮೊದಲು ನಮ್ಮ ದೇಶದ ಈ ಪರಿಮಳಾದೇವಿ ಸೂರ್ಯದೇವಿಯ ಕಥೆಯನ್ನು ಓದಬೇಕಂತ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮೊದಲ ಬಾರಿ ಭಾರತಕ್ಕೆ ಬಂದಂಥ ಮೊಹಮ್ಮದ್ ಬಿನ್ ಕಾಸಿಮ್ನನ್ನ ನಮ್ಮ ತಂದೆಯನ್ನು ಕೊಂದ ಅನ್ನೋ ಕಾರಣಕ್ಕೋಸ್ಕರ ಆ ಆಕ್ರಮಣಕಾರಿಯನ್ನ ಇಲ್ಲಿ ಕೊಂದದ್ದಲ್ಲ, ಅವನ ನೆಲಕ್ಕೆ ಹೋಗಿ ಅವನನ್ನು ಕೊಲ್ತಾರೆ. ಅನಂತರ ಇವರು ಕೊಂದದ್ದು ಅಂತ ಗೊತ್ತಾಗಿ ಇವರನ್ನು
ಕೊಲ್ತಾರೆ ಅವರು, ಅದು ಬೇರೆ ವಿಷಯ. ಆದರೆ ಯಾವುದೇ ಕಾರಣಕ್ಕೋಸ್ಕರ ಆ ಸೇಡನ್ನು ತೀರಿಸ್ಕೊಳ್ತಾರೆ. ನಮ್ಮ ರಾಷ್ಟ್ರಕ್ಕಾದಂಥ ಅವಮಾನ, ತಂದೆಗಾದಂಥ ಅವಮಾನ ಅಂತಲ್ಲ, ಈ ದೇಶದ ರಾಜನಿಗಾದಂಥ ಅವಮಾನ, ಇದು ರಾಷ್ಟ್ರಕ್ಕೆ ಆಗುವಂಥ ಅವಮಾನ ಅಂತ ಅವರು ಭಾವಿಸಿ ಆ ಸೂರ್ಯದೇವಿ ಮತ್ತು ಪರಿಮಳಾದೇವಿ ಹೋಗಿ ಮೊಹಮ್ಮದ್ ಬಿನ್ ಕಾಸಿಮ್ನನ್ನು ಕೊಲ್ತಾರೆ ಅಂತಂದರೆ ಆ ಗುಂಡಿಗೆ ಎಂಥದ್ದಿರಬೇಕು ಅಂತ ಯೋಚನೆ ಮಾಡಬೇಕಂತ ಸಂಗತಿ. ಶಿವಾಜಿ ಮಹಾರಾಜರ ಕಾಲಘಟ್ಟಕ್ಕೆ ಬಂದರೆ ಒಬ್ಬಳು ಹಾಲು ಮಾರುವ ಹಿರಕಣಿ ಅನ್ನುವಂಥ ಮಹಿಳೆ, ಸಾಮಾನ್ಯ ಮಹಿಳೆ, ಹಾಲು ಮಾರುವಂಥವಳು. ಈ ಹಾಲು ಮಾರುವಂಥವಳು ಒಳಗಡೆ ಬರ್ತಾಳೆ, ಕೋಟೆ ಒಳಗಡೆ ಬರ್ತಾಳೆ. ಸಂಜೆ ಹೊತ್ತು ಹಾಲನ್ನು ಕೊಟ್ಟು ವಾಪಸ್ ಹೋಗಬೇಕು ಅನ್ನುವಾಗ ಅಲ್ಲೆಲ್ಲೋ ಒಬ್ಬ ಸೈನಿಕನ ಪತ್ನಿಗೆ ಹೆರಿಗೆ ನೋವು ಕಾಣಿಸ್ಕೊಳ್ತದೆ. ಈ ಹೆರಿಗೆ ನೋವು ಕಾಣಿಸಿಕೊಂಡ ತಕ್ಷಣ ಈಕೆಗೇನು ಅಲ್ಲಿ ಸಹಾಯ ಮಾಡಬೇಕು, ಹೋಗಿ ಸಹಾಯ ಮಾಡ್ತಾಳೆ. ಅಲ್ಲಿ ಹೆರಿಗೆ ಸುಸೂತ್ರವಾಗಿ ನಡೆದ ನಂತರ ವಾಪಸ್ ಹೋಗಬೇಕು, ಕೋಟೆಯಿಂದ ಹೊರಗಡೆ ಹೋಗಬೇಕು. ಆದರೆ ಕೋಟೆಗೆ ಬಾಗಿಲು ಹಾಕಿದ್ದಾರೆ. ಸೂರ್ಯಾಸ್ತ ಆದ ನಂತರ ಕೋಟೆ ಬಾಗಿಲನ್ನು ತೆಗೆಯುವುದಿಲ್ಲ, ಮುಚ್ಚಿಬಿಡ್ತಾರೆ. ಇದು ಸ್ವರಾಜ್ಯದ ನಿಯಮ. ಈಕೆ ಹೇಳ್ತಾಳೆ, ಆ ಕಾವಲ್ಗಾರನ ಹತ್ರ ಹೇಳ್ತಾಳೆ, ನನಗೆ ಪುಟ್ಟ ಮಗು ಇದೆ, 3 ತಿಂಗಳ ಹಸುಗೂಸು ಮನೆಯಲ್ಲಿದೆ, ನಾನು ತಕ್ಷಣ ಹೋಗಬೇಕು. ನಾನು ತಡವಾಗಿದ್ದು ಅಲ್ಲಿ ಸೈನಿಕನ ಪತ್ನಿಗೆ ಹೆರಿಗೆ ನೋವು ಬಂದಿತ್ತು, ಅದಕ್ಕೆ ಅಲ್ಲಿ ಕೂತೆ ನಾನು, ಹಾಗಾಗಿ ದಯವಿಟ್ಟು ನನ್ನ ಬಿಟ್ಟು ಬಿಡಿ ಅಂತ ಹೇಳಿದಾಗ ಕಾವಲ್ಗಾರ ಹೇಳ್ತಾನೆ, ಇಲ್ಲಮ್ಮ, ನಿಯಮ ಆಗಿದೆ, ಸೂರ್ಯಾಸ್ತದ ನಂತರ ಬಾಗಿಲು ತೆಗೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅವನು ಎಷ್ಟೇ ಬೇಡಿಕೊಂಡ್ರೆ ಅವನ ನಿಯಮ ಅದು, ಅವನು ಅದನ್ನು ಮಾಡಲೇಬೇಕು. ಆದರೆ ಈಕೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇಡೀ ಕೋಟೆಯಾದ್ಯಂತ ಓಡಾಡ್ತಾಳೆ. ಅಲ್ಲಿ ಮಗು ಕರೀತಾ ಇರುವಂಥ ಕೂಗು ಇವಳನ್ನು ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಅದು ಎತ್ತರ ನೋಡುವಾಗ ಸುಮಾರು 3000 ಅಡಿಗಳಷ್ಟು ಎತ್ತರ ಅಂತ ನಮಗೆ, ನೀವು ಗೂಗಲಲ್ಲಿ ಸರ್ಚ್ ಮಾಡ್ತೀರೋ ಅಥವಾ ಬೇರೆ ಪುಸ್ತಕದಲ್ಲಿ ನೋಡ್ತೀರೋ ಸಿಗುತ್ತೆ. ಆ ರಾಯಗಢದ ಕೋಟೆ ಅಷ್ಟು ಎತ್ತರಕ್ಕೆ ಯಾವುದೋ ಒಂದು ಭಾಗದಲ್ಲಿ ಹೋಗಿ ಆ ಬೆಟ್ಟವನ್ನು ಆಕೆ ಇಳಿತಾಳೆ ರಾತ್ರಿ ಮುಗಿಯೋದ್ರೊಳಗಾಗಿ, ಮತ್ತು ಮಗುವಿದ್ದಲ್ಲಿ ಸೇರುತ್ತಾಳೆ. ಅಂತಂದರೆ ಸಾಮಾನ್ಯರು ಯಾರಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯೇ? ಇದು ಸಾಧ್ಯ ಇದೆಯೇ ಇದನ್ನು ಮಾಡಲಿಕ್ಕೆ? ಅಂದರೆ ಆಕೆ ನಿಜಕ್ಕೂ ಸಾಮಾನ್ಯಳು, ಅದನ್ನು ಮಾಡ್ತಾಳೆ ಅಂತಂದರೆ ಆಕೆಯ ಒಳಗಡೆ ಒಂದು ದೈವಿ ಶಕ್ತಿ ಇದೆ ಅಂತ ಅರ್ಥ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವಳೊಬ್ಬಳು ಸಾಮಾನ್ಯ ಮಹಿಳೆ, ಆಕೆಯ ಒಳಗಡೆ ಈ ಶಕ್ತಿ, ತಾಯಿ ಅನ್ನುವಂಥ ಶಕ್ತಿ ಜಾಗೃತವಾದಾಗ ಅಷ್ಟು ಎತ್ತರದ ಕೋಟೆಯನ್ನು ಆಕೆ ಇಳಿತಾಳೆ ಅಂತಂದರೆ ಎಲ್ಲ ಸ್ತ್ರೀಯರಿಗೂ ಇದು ಸಾಧ್ಯ ಇದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಭಾರತದ ಪ್ರತಿಯೊಬ್ಬ ಸ್ತ್ರೀಯಲ್ಲೂ ಆಕೆ ದೇವಿ ಇದ್ದಾಗ ಆಕೆ ಶಕ್ತಿ ಇದೆ ಅನ್ನುವಂಥದ್ದು. ಮರುದಿವಸ ಬೆಳಗ್ಗೆ ಎದ್ದ ತಕ್ಷಣ ಇವನಿಗೆ ನೆನಪಾಗುತ್ತೆ, ಒಳಗಡೆ ಒಬ್ಬಳು ಹಾಲು ಮಾರುವವಳಿದ್ದಾಳೆ, ಅದಕ್ಕೋಸ್ಕರ ಅವಳನ್ನು ಬಿಡಬೇಕು ಅಂತ ಬಾಗಿಲು ತೆಗಿತಾನೆ. ಆದರೆ ಅವಳು ಒಳಗಡೆ ಬರೋದಿಲ್ಲ, ಹೊರಗಡೆಯಿಂದ ಒಳಗೆ ಬರುತ್ತಾಳೆ. ಎಲ್ಲಿಂದ ಬಂದಿದ್ದೀಕೆ? ಆಕೆ ಹೇಳ್ತಾಳೆ, ಹೀಗೀಗಾಯಿತು, ನಾನು ಇಳಿದೆ ಅಂತ. ಇವನು ಹೇಳ್ಕೊಂಡು ಸೀದಾ ಶಿವಾಜಿ ಹತ್ರ ಕರ್ಕೊಂಬಂದ. ಶಿವಾಜಿ ಹತ್ರ ಕರ್ಕೊಂಬಂದು ವಿಷಯಗಳನ್ನೆಲ್ಲ ಹೇಳಿದ ನಂತರ ಶಿವಾಜಿ ಕಣ್ಣಲ್ಲಿ ನೀರು ಬರುತ್ತೆ. ಅವನು ಹೇಳ್ತಾನೆ, ಅಮ್ಮ ತಪ್ಪು ಮಾಡಿದೆ ನಾನು ಅಂತ. ಶಿವಾಜಿ, ತಪ್ಪಾಯಿತು ನಾನು ಮಾಡಿದ್ದು ಅಂತ. ಇವಳೆಲ್ಲ ವಿಷಯ ಹೇಳ್ತಾಳೆ. ನಾನು ಮಾಡಿದ್ದು ತಪ್ಪಾಯಿತು, ನಿನ್ನನ್ನು ಬಿಡಬೇಕಿತ್ತು, ನಿಯಮ ಪ್ರಕಾರ ಅವನು ಮಾಡಿದ, ಆದರೆ ನಿನ್ನನ್ನು ಹಾಗೆ ಮಾಡಬಾರ್ದಿತ್ತು. ಆದರೆ ಹೀಗಾಗಿದ್ದರಿಂದ ನನ್ನ ನಾಡಿನ ಸ್ತ್ರೀಯರಲ್ಲಿ ಈ ಶಕ್ತಿ ಇದೆ, ದೈವಿ ಶಕ್ತಿ ಇದೆ ಅನ್ನುವುದನ್ನು ನೀನು ಜಗತ್ತಿಗೆ ತೋರಿಸಿದ್ಯಾ, ಅದು ಅನಾದಿ ಕಾಲದವರೆಗೆ ಇರಬೇಕು ಅಂತ ಆಕೆ ಇಳಿದ ಜಾಗದಲ್ಲಿ ಒಂದು ಬುರುಜನ್ನು ಕಟ್ತಾನೆ, ಹಿರಕಣಿ ಬುರುಜು ಅಂತ. ಇವತ್ತು ನೀವು ರಾಯಗಢ ಕೋಟೆಗೆ ಹೋದರೆ ಅಲ್ಲಿ ಹಿರಕಣಿ ಬುರುಜು ಇದೆ, ಅದು ಶಿವಾಜಿ ಕಟ್ಟಿದ್ದು. ಆ ಸಾಮಾನ್ಯ ತಾಯಿಯೊಬ್ಬಳು ಅಸಾಮಾನ್ಯ ಶಕ್ತಿಯನ್ನು ಪ್ರದರ್ಶನ ಮಾಡಿದ ದ್ಯೋತಕವಾಗಿ ಅವತ್ತಿಗೂ ಇದೆ. ಮತ್ತೆ ಹೇಳ್ತೀನಿ, ಅಂತಹ ಶಕ್ತಿ ಎಲ್ಲ ತಾಯಂದ್ರ ಹತ್ರ ಇದೆ. 1780 ಹೊತ್ತಲ್ಲಿ ತಮಿಳುನಾಡಿನ ಮಧುರೈ ಹತ್ರ ಅಲ್ಲಿ ಕುಯಿಲಿ ಅಂತ ಒಬ್ಬಾಕೆ, ಅಲ್ಲಿ ರಾಣಿಯ ಸಹಾಯಕಿ. ಆಕೆ ರಾಣಿಯ ಸಹಾಯಕಿಯಾಗಿ ಮಾತ್ರ ಇದ್ಲು. ಕುಯಿಲಿ ಅಂತ ಈ ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿ. ನಾನು ಸಾಮಾನ್ಯ ಬಂದಾಗ ನಿಮಗೆ ಝಾನ್ಸಿ ರಾಣಿದ್ದೋ ಕಿತ್ತೂರು ಚೆನ್ನಮ್ಮದ್ದೋ ಕತೆ ಹೇಳ್ತೀವಿ ಅಂತ ನೀವು ಅಂದ್ಕೊಂಡಿರಬಹುದು. ಅದೆಲ್ಲವೂ ನಾವು ಕೇಳಿರುವಂಥ ಕತೆ. ಅದಕ್ಕೋಸ್ಕರ ಅದಲ್ಲದೆ ಇನ್ನೊಂದಷ್ಟು ಕಥೆಗಳನ್ನು ಹುಡುಕುವಂಥ ಪ್ರಯತ್ನ ಮಾಡಿ, ತುಂಬ ಬೇರೆ ಕಡೆ ಅಲಭ್ಯ ಇರುವಂಥ ಕಥೆಗಳನ್ನು, ಅಷ್ಟೇ ರೋಮಾಂಚಕಾರಿಯಾದ ಕಥೆಗಳನ್ನು ನೆನಪು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನೆನಪಿಟ್ಕೊಂಡು ಮತ್ತು ಅದರ ಮುಂದಿನ ಅಧ್ಯಯನವನ್ನು ನೀವು ಮಾಡಬೇಕು. ಈ ಕುಯಿಲಿ ಅಂದರೆ ಸಾಧಾರಣ ಬಹುಶಃ ನಮ್ಮ ಅಬ್ಬಕ್ಕನ ಸಮಯದಲ್ಲಿ ಅದೇ ಕಾಲಘಟ್ಟದಲ್ಲಿ ಅಂತ ಅಂದ್ಕೊಳ್ತೀನಿ, ಅಥವಾ ಅದಕ್ಕಿಂತಲೂ ಮುಂಚೆ ಅದೇ ಕಾಲಘಟ್ಟದಲ್ಲಿ ಅಂತ ಅಂದ್ಕೊಳ್ತೀನಿ. ಈ ಕುಯಿಲಿ ಎಲ್ಲಿವರೆಗೆ ಏನು ಮಾಡ್ತಾಳೆ ಅಂತಂದರೆ, ಅರ್ಕಾಟಿನ ನವಾಬ ಬ್ರಿಟಿಷರ ಒಂದು ದೊಡ್ಡ ಶಸ್ತ್ರಾಗಾರಗಳ ಮದ್ದುಗುಂಡುಗಳನ್ನಿಡುವಂಥ ಒಂದು ಕೋಣೆ ಇದೆ. ಆ ಕೋಣೆಯನ್ನು, ಅಲ್ಲಿರುವಂಥ ಮದ್ದುಗುಂಡುಗಳನ್ನು ನಾಶ ಮಾಡಿದರೆ ಬ್ರಿಟಿಷರ ಇಡೀ ಶಕ್ತಿಯನ್ನು ಕುಂದಿಸಿದ ಹಾಗೆ ಆಗುತ್ತೆ. ಅದರ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಈ ವಿಚಾರ ಕುಯಿಲಿಗೆ ಗೊತ್ತಾಗುತ್ತೆ. ಕುಯಿಲಿಗೆ ಹೇಳ್ತಾರೆ, ಹೀಗೀಗಾದರೆ ಸಾಧ್ಯ ಇದೆ ಅಂತ. ಅದನ್ನು ಪಡಿಸ್ಲಿಕ್ಕೆ ಸಾಧ್ಯ ಇದೆಯಾ?
ಅದನ್ನು ಹೇಗೆ ನಾಶಪಡಿಸೋದು, ಅದಕ್ಕೆ ಭದ್ರ ಕಾವಲಿದೆ, ಇತ್ಯಾದಿ ಇತ್ಯಾದಿ ಎಲ್ಲ ಗೊತ್ತಾಗುತ್ತೆ. ಕುಯಿಲಿ ಯೋಚನೆ ಮಾಡ್ತಾಳೆ, ನಾನು ಮಾಡ್ತೀನಿ ಅದನ್ನು ನಾಶ ಅಂತ. ಹೇಗೆ ನಾಶ ಮಾಡಬೇಕು? ಈ ದೇವಸ್ಥಾನಕ್ಕೆ ಬಂದಂಥ ಎಣ್ಣೆಯನ್ನು ಹಾಕ್ತಾರೆ ದೀಪ ಹೊತ್ತಿಸ್ಲಿಕ್ಕೆ. ಆ ಎಣ್ಣೆಯನ್ನೆಲ್ಲ ತನ್ನ ಮೈ ಮೇಲೆ ಸುರುಕೊಳ್ತಾರೆ. ಸುಡ್ಕೊಂಡು ದೇವಸ್ಥಾನದ ಗೋಪುರವನ್ನು ಹತ್ತಿ ತನ್ನ ಮೈಗೆ ಬೆಂಕಿಯನ್ನು ಹಚ್ಚಿಕೊಂಡು ಆ ಶಸ್ತ್ರಾಗಾರದ ಒಳಗೆ ಧುಮುಕುತ್ತಾಳೆ. ಕ್ಷಣ ಮಾತ್ರದಲ್ಲಿ ಒಳಗಿರುವಂಥ ಎಲ್ಲವೂ ಭಸ್ಮ ಆಗಿ ಹೋಗುತ್ತೆ. ತನ್ನನ್ನು ಸುಟ್ಟುಕೊಂಡು ಆ ಎಲ್ಲ ಬ್ರಿಟಿಷರ ಅಷ್ಟು ಮದ್ದುಗುಂಡುಗಳನ್ನು, ಶಸ್ತ್ರಾಗಾರವನ್ನು ಬೆಂಕಿಯ ಉಂಡೆಯಾಗಿಸ್ಬಿಡ್ತಾಳೆ. ಕ್ಷಣ ಮಾತ್ರದಲ್ಲಿ ಕುಯಿಲಿ ಅನ್ನುವಂಥ ಒಬ್ಬಳು ಮಹಾನ್ ಸ್ತ್ರೀ ತನ್ನನ್ನು ಸುಟ್ಟುಕೊಂಡು. ಶಿವಾಜಿ ಆಗಾಗ ವೇಷ ಮರೆಸ್ಕೊಂಡು ಓಡಾಟ ಮಾಡ್ತಾ ಇರ್ತಾರೆ, ಆಗಾಗ ಹೋಗ್ತಾ ಇರ್ತಾರೆ. ಒಂದು ಸಲ ಹಾಗೆ ಹೋಗ್ತಾ ಇದ್ದಾಗ, ಕುದುರೆಯಲ್ಲಿ ಹೋಗ್ತಾ ಇದ್ದಾಗ ಒಂದು ಸಲ ಕತ್ತಲೆ ಆಯಿತು. ಕತ್ತಲೆಯಾದಾಗ ಅಲ್ಲೇ ಪಕ್ಕದಲ್ಲಿ ಯಾವುದೋ ದೂರ, ತುಂಬ ಹಸಿವಾಗಿದೆ, ಯಾವುದೋ ದೂರದಲ್ಲಿ ಒಂದು ಬೆಳಕು ಕಾಣ್ತಾ ಇದೆ. ಯಾರ ಮನೆ ಅಂತ ಹೋಗ್ತಾನೆ ಸೀದಾ. ವೇಷ ಮರೆಸ್ಕೊಂಡಿದ್ದಾನೆ, ಒಬ್ಬ ಸೈನಿಕನ ವೇಷದಲ್ಲಿದ್ದಾನೆ. ಅಲ್ಲಿ ಹೋದಾಗ ಒಬ್ಬಳು ವೃದ್ಧೆ ತಾಯಿ, ತುಂಬ ಹಣ್ಣು ಮುದುಕಿ. ಅಮ್ಮ, ನನಗೇನಾದರೂ ಊಟ ಬೇಕು, ಹಸಿವಾಗಿದೆ ಅಂತ ಹೇಳಿದಾಗ, ಆಯ್ತಪ್ಪ ಕೂತ್ಕೊಂಡಿರು ಅಂತ ಆಕೆ ಒಳಗಡೆ ಹೋಗಿ ಒಂದಷ್ಟು ಅನ್ನ ಬೇಯಿಸಿ ತಂದಾಕೆ ಇವನಿಗೆ ಕೊಡ್ತಾಳೆ. ಇವನು ಆ ಬಿಸಿ ಬಿಸಿ ಅನ್ನವನ್ನು ಊಟ ಮಾಡಬೇಕು ಅಂತ ಆ ತಟ್ಟೆಯ ಮಧ್ಯಭಾಗ ಕೈ ಹಾಕ್ತಾನೆ. ಬಿಸಿ ಕೈಗೆ ತಡ್ತದೆ, ಒಂದು ಸ್ವಲ್ಪ ಕೈಯನ್ನು ಎತ್ತಿಬಿಡ್ತಾರೆ, ನಮ್ಗೆ ಅಭ್ಯಾಸ ಆಗಿದೆ ಅದು. ಅದನ್ನು ನೋಡಿದಂಥ ವೃದ್ಧೆ ಹೇಳ್ತಾಳೆ, ನೀನೇನಪ್ಪ ಶಿವಾಜಿ ರೀತಿ ಮಾಡ್ತಾ ಇದ್ದೀಯಾ ಅಂತ. ಇವನಿಗೆ ಕಿವಿ ನೆಟ್ಟಗಾಯ್ತು ಒಂದು ಸಲ. ನೀನೇನು ಶಿವಾಜಿ ರೀತಿ ಮಾಡ್ತಾ ಇದ್ದೀಯಾ ಅಂತ ಆಕೆ ಹೇಳೋದು. ಇವ ಕೇಳ್ದ, ಶಿವಾಜಿ ಏನು ಮಾಡಿದರು ಅಂತ. ಅಲ್ಲಿ ನೋಡು, ಶಿವಾಜಿ ಯೋಚನೆ ನೋಡು, ಒಂದೇ ಸಲಕ್ಕೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಅದನ್ನು ತನ್ನದಾಗಿ ಮಾಡಿಕೊಳ್ಬೇಕು, ಅದನ್ನು ಸೋಲಿಸಬೇಕು ಅಂತ ಯೋಚನೆ ಹಾಕ್ಕೊಂಡಿದ್ದಾನೆ. ಇದು ತಪ್ಪಿದು. ಅವನ ಹತ್ರ ಈಗ ಸೈನಿಕರ ಸಂಖ್ಯೆ ಕಡಿಮೆ ಇದೆ. ಅದಕ್ಕೇನು ಮಾಡಬೇಕು? ಪ್ರಾರಂಭದಲ್ಲಿ ಸಣ್ಣ ಸಣ್ಣ ಸಾಮ್ರಾಜ್ಯವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಕು. ಅದೆಲ್ಲವನ್ನು ತನ್ನ ಜೊತೆ ಸೇರಿಸ್ಕೊಳ್ತಾ ಸಂಖ್ಯೆಯನ್ನು ದೊಡ್ಡದು ಮಾಡಿಕೊಂಡು ಆನಂತರ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯದ ಮೇಲೆ ಲಗ್ಗೆ ಹಾಕಬೇಕು. ಅದೇ ರೀತಿ ನೀನು ಊಟದ ಮಧ್ಯೆ ಕೈ ಹಾಕೋದಲ್ಲ, ತಟ್ಟೆ ಬದಿಯಿಂದ ಸ್ವಲ್ಪ ಸ್ವಲ್ಪ ಸರಿಸಿ ಊಟ ಮಾಡ್ತಾ ಬರಬೇಕು ಅಂತ ಆಕೆ ಹೇಳ್ತಾಳೆ. ಶಿವಾಜಿಗೆ ಪಾಠ ಕಲಿಸ್ತಾಳೆ ಒಬ್ಬಳು ವೃದ್ಧೆ. ಇದು ಮತ್ತೆ ಯಾಕೆ ಹೇಳೋದು ಅಂತಂದರೆ, ಈಕೆ ಸಾಮಾನ್ಯ, ಇದು ಯಾವುದೋ ಕಟ್ಟಿದ ಕಥೆಯಲ್ಲ. ಎಲ್ಲವೂ ನೀವು ಶಿವಾಜಿ ಮಹಾರಾಜರ ಜೀವನದ ಘಟನೆಗಳನ್ನು ಕೇಳುವಾಗ ಇಲ್ಲಂಥ ಅನೇಕ ಘಟನೆಗಳು ಸಿಗುತ್ತೆ. ಶಿವಾಜಿ ಅಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಅದರಲ್ಲಿ ಪಾತ್ರ ಸಾಮಾನ್ಯ ವೃದ್ಧೆಯದ್ದು ಕೂಡ ಇತ್ತು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಕೆಳದಿ ಚೆನ್ನಮ್ಮನ ಬಗ್ಗೆ ಅದು ನೆನಪು ಮಾಡಲೇಬೇಕಾದಂಥ ಸಂಗತಿ. ಶಿವಾಜಿ ಎರಡನೇ ಮಗ ರಾಜಾರಾಮ, ಔರಂಗಜೇಬನ ಇಡೀ ಸೈನ್ಯ ಅವನನ್ನು ಹುಡುಕ್ತಾ ಇತ್ತು. ಬಹಳ ದೊಡ್ಡ ಸೈನ್ಯ ಅವನನ್ನು ಹುಡುಕ್ತಾ ಇತ್ತು. ಮತ್ತು ಔರಂಗಜೇಬ ಹೇಳಿದ್ದ, ಯಾರಾದರೂ ರಾಜಾರಾಮನಿಗೆ ಆಶ್ರಯವನ್ನು ಕೊಟ್ಟರೆ ನಾವು ಅವರ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಬರ್ತೀವಿ ಅಂತ ಔರಂಗಜೇಬ ಬೆದರಿಕೆ ಹಾಕ್ತಾನೆ. ಆಗ ರಾಜಾರಾಮ ಒಬ್ಬ ಜೋಗಿಯ ವೇಷದಲ್ಲಿ ಅವನು ಊರೂರು ತಿರುಗಾಡ್ತಾ ಇರ್ತಾನೆ. ಯಾವ ರಾಜರೂ ಕೂಡ, ಘಟಾನುಘಟಿ ರಾಜರೂ ಕೂಡ ಅವನಿಗೆ ಆಶ್ರಯ ಕೊಡೋದಿಲ್ಲ, ಔರಂಗಜೇಬನ ಕಾರಣಕ್ಕೋಸ್ಕರ, ಭಯದಿಂದ. ಅವನು ಆನಂತರ ಹಾಗೆ ಅಲೆದಾಡ್ತಾ ಬರುವುದು, ಅವನು ಕೆಳದಿಯ ಚೆನ್ನಮ್ಮನ ಹತ್ರ ಬರ್ತಾನೆ. ಕೆಳದಿ ಚೆನ್ನಮ್ಮನಿಗೆ ಹೇಳ್ತಾನೆ, ನಾನು ಕೆಳದಿ ಚೆನ್ನಮ್ಮನಿಗೆ ಇವನಿಗೆ ನೋಡಿದಾಗಲೇ ಗೊತ್ತಾಗುತ್ತೆ ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಗೊತ್ತಾಗುತ್ತೆ. ಶಿವಾಜಿ ಮಹಾರಾಜರ ಎರಡನೇ ಪುತ್ರ ಅಂತ ಗೊತ್ತಾದಾಗ ಆಕೆ ಹೇಳ್ತಾಳೆ, ನಾನು ಕೊಡ್ತೀನಿ ನಿನಗೆ ರಕ್ಷಣೆಯನ್ನ ಅಂತ. ಔರಂಗಜೇಬ ಬರಲಿ, ಇನ್ಯಾರೇ ಬರಲಿ, ನಾನು ಹೆದರೋದಿಲ್ಲ, ನಿನಗೆ ರಕ್ಷಣೆ ನಾನು ಕೊಡ್ತೀನಿ, ಇಲ್ಲಿಂದ ನಿನ್ನನ್ನು ಜಿಂಜಿಕೋಟೆಯವರೆಗೆ ತಲುಪಿಸುವಂಥ ಕೆಲಸ ನನ್ನದು ಅಂತ ಆಕೆ ಹೇಳ್ತಾಳೆ. ಅವನಿಗೆ ರಕ್ಷಣೆಯನ್ನು ಕೊಡ್ತಾರೆ. ರಕ್ಷಣೆಯನ್ನು ಕೊಟ್ಟದ್ದು ಸುದ್ದಿ ಗೊತ್ತಾದ ನಂತರ ಔರಂಗಜೇಬನ ಸೈನ್ಯ ದಾಳಿಗೆ ಬರುತ್ತದೆ. ಪರಸ್ಪರ ಯುದ್ಧ, ಅದು ರೋಮಾಂಚಕಾರಿ ಯುದ್ಧ. ನೀವು ಅದನ್ನು ಓದಿ, ಆ ಶಬ್ದಗಳನ್ನು ಓದಬೇಕು, ಬಹಳ ರೋಮಾಂಚಕಾರಿಯಾಗಿದೆ ಅದು ಆ ಯುದ್ಧ. ಎಂಥ ಯುದ್ಧ ಅಂತಂದರೆ, ಈ ಔರಂಗಜೇಬನ ಸೈನಿಕರಿಗೆ ಮರಳುಗಾಡಲ್ಲಿ, ಅಲ್ಲಿ ಬಯಲು ಪ್ರದೇಶದಲ್ಲಿ ಯುದ್ಧ ಮಾಡಿ ಗೊತ್ತಿದೆ. ಕೆಳದಿ ಚೆನ್ನಮ್ಮ ಅಂದರೆ ಇಲ್ಲಿ ನಮ್ಮ ಶಿವಮೊಗ್ಗ ಈ ಕಡೆ ಮಲೆನಾಡಿನ ಭಾಗದಲ್ಲಿ ಇದ್ದಂಥವಳು. ಈ ಮಲೆನಾಡು ಕಾಡುಗಳಲ್ಲಿ ಯುದ್ಧ ಮಾಡಿ ಅವ್ರು ಯಾರಿಗೂ ಅಭ್ಯಾಸ ಇಲ್ಲ. ಇವ್ರದ್ದು ಗೆರಿಲ್ಲಾ ಯುದ್ಧ ತಂತ್ರ. ಎಲ್ಲಿಂದಲೋ ಮರದ ಮೇಲಿಂದಲೋ ಕೆಳದಿ ಚೆನ್ನಮ್ಮನ ಸೈನಿಕರು ಹಾರಿ ಬರ್ತಾರೆ. ಈ ಕುದುರೆಯ ಮೇಲಿದ್ದಂಥವನ ಕತ್ತನ್ನು ಕತ್ತರಿಸ್ಬಿಡ್ತಾರೆ. ಎಲ್ಲಿಂದ ಬಂದರು ಅಂತ ಗೊತ್ತಾಗೋದಿಲ್ಲ. ಮತ್ತೊಂದು ಸಲ ಎಲ್ಲೋ ಚಿರತೆ ದಾಳಿ ಮಾಡುತ್ತೆ, ಮತ್ತೊಂದು ಸಲ ಇಂಬಳಗಳು ದಾಳಿ ಮಾಡುತ್ತೆ, ಯಾವುದೋ ಸರ್ಪಗಳು ಕಡಿಯುತ್ತೆ. ಇದು ಸರ್ಪ ಕಡಿದಿದ್ದು ಅಥವಾ ಅವರು ಬಾಣ ಕಡಿದಿದ್ದು ಒಂದು ಗೊತ್ತಾಗದೆ ಗೊಂದಲದಲ್ಲಿ ಔರಂಗಜೇಬನ ಅಷ್ಟೂ ಸೈನಿಕರು, ಅರ್ಧದಷ್ಟು ಜನ ಸೈನಿಕರು ಸಾಯ್ತಾರೆ. ಉಳಿದವರೆಲ್ಲ ಅಲ್ಲಿಂದ ಪಲಾಯನ ಮಾಡ್ತಾರೆ, ವಾಪಸ್ ಓಡ್ತಾರೆ.
ಕೆಳದಿ ಚೆನ್ನಮ್ಮನ ಸೈನಿಕರನ್ನು ಎದುರಿಸಲಿಕ್ಕಾಗದೆ ವಾಪಸ್ ಓಡ್ತಾರೆ. ಈ ರಾಜಾರಾಮನನ್ನು ಸುರಕ್ಷಿತವಾಗಿ ಕೆಳದಿ ಚೆನ್ನಮ್ಮ ಜಿಂಜಿ ಕೋಟೆಗೆ ತಲುಪಿಸ್ತಾಳೆ. ಯಾವ ರಾಜ ಮಹಾರಾಜರಿಗೂ ಆಗದೇ ಇದ್ದಂಥ ಧೈರ್ಯ ಒಬ್ಬಳು ಹೆಣ್ಣು ಮಗಳಿಗಿತ್ತು ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಳಬೇಕಾದಂಥ ಸಂಗತಿ. ಚಿತ್ರದುರ್ಗದ ಕಥೆ ಅಂತೂ ನಮ್ಗೆ ಗೊತ್ತೇ ಇದೆ. ತುಂಬ ಕಡೆ ಝಾನ್ಸಿ ರಾಣಿಯೋ ಅಥವಾ ಕಿತ್ತೂರು ಚೆನ್ನಮ್ಮನೋ ಕೆಳದಿ ಚೆನ್ನಮ್ಮನ ಕಥೆ ಹೇಳುವಾಗ ನಮಗನ್ಸೋದು ಅವರೆಲ್ಲರೂ ಶಸ್ತ್ರಾಭ್ಯಾಸ ಮಾಡಿದ್ದಾರೆ ಅಂತ. ಒನಕೆ ಓಬವ್ವನಿಗೆ ಯಾರೇನು ಕಲಿಸಿದ್ರು? ಏನೂ ಕಲಿಸಿರಲಿಲ್ಲ. ಅವಳಿಗೇನೂ ಗೊತ್ತಿಲ್ಲ. ಅವಳಿಗೆ ಗೊತ್ತಿದ್ದದ್ದೇನು, ಅವಳು ಉಳಿದ ಮನೆಯಲ್ಲಿದ್ದಂತೆ ಒಬ್ಬಳು ತಾಯಿ ಅಷ್ಟೇ. ಆ ತಾಯಿ ಕೆಲಸ ಏನು? ಗಂಡ ಬರ್ತಾನೆ, ಬಂದವನಿಗೆ ಊಟ ಹಾಕಬೇಕು, ಅವನು ಸೇವೆ ಮಾಡಬೇಕು, ಇಷ್ಟು ಮಾತ್ರ ಅವಳಿಗೆ ಗೊತ್ತಿತ್ತು. ಊಟ ಮಾಡ್ತಾ ಇರುವಾಗ ನೀರು ತರಲಿಕ್ಕೆ ಹೋಗುವಾಗ ಹೈದರಾಲಿ ಸೈನಿಕರು ಒಳನುಸುಳಿದ್ದಾರೆ ಅಂತ ಗೊತ್ತಾದಾಗ ಆಕೆಯ ಒಳಗಿದ್ದಂಥ ಕಾಳಿ ಜಾಗೃತವಾಗ್ತಾಳೆ. ಆಕೆಗೂ ಗೊತ್ತಿಲ್ಲ ಆಕೆಯ ಒಳಗಡೆ ಒಬ್ಬ ಕಾಳಿ ಇದ್ದಾಳೆ ಅಂತ. ಆಕೆ ಜಾಗೃತ ಆಗ್ತಾಳೆ. ಅಲ್ಲೇ ಇದ್ದಂಥ ವನಕೆಯನ್ನು ತಗೊಂಡು ಅಷ್ಟು ಸೈನಿಕರನ್ನು ಯಮಪುರಿಗಟ್ಟಿ ತಾನು ಶಿವನ ಪಾದವನ್ನು ಸೇರ್ತಾಳೆ. ಎಲ್ಲಿತ್ತು ಆ ಶಕ್ತಿ? ಆಕೆಯನ್ನು ಕತ್ತಿವರಸೆ ಕಲ್ತಿದ್ಲ? ಏನೂ ಇಲ್ಲ. ಅದಕ್ಕೆ ಮತ್ತೆ ಹೇಳ್ತೀನಿ, ಭಾರತದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಸ್ತ್ರೀಯರ ಒಳಗೂ ಒಂದು ದೈವಿ ಶಕ್ತಿ ಇದೆ. ಅದನ್ನು ಜಾಗೃತಗೊಳಿಸಬೇಕಾದಂಥ ಅವಶ್ಯಕತೆ ನಮ್ಮದದು. ಇವತ್ತಿನ ನಮ್ಮ ಸ್ತ್ರೀಯರು ಅಥವಾ ಹೆಣ್ಣು ಮಕ್ಕಳನ್ನು ನೋಡುವಾಗ ಕೈಗೆ ನೇಲ್ ಪಾಲಿಶ್ ಹಚ್ಕೊಂಡು ಒಂದು ಜಿರಳೆಯನ್ನು ನೋಡಿದಾಗ ಅಬ್ಬಾ ಅಂತ ಬೊಬ್ಬೆ ಹಾಕ್ಕೊಂಡು ಹೋಗುವಾಗ ನಾವು ಯೋಚನೆ ಮಾಡಬೇಕಾಗಿದ್ದು, ಓಬವ್ವಳಿಗೆ ಅಷ್ಟು ಜನ ಸೈನಿಕರನ್ನು ಕೊಲ್ಲುವಾಗ ಆಗಿದ್ದು ಕೇವಲ 17 ವರ್ಷ ಪ್ರಾಯ. ಗೊತ್ತಿರಬೇಕು. ಝಾನ್ಸಿ ರಾಣಿ ಒಂದು ಮಗುವನ್ನು ಹೆಗಲಲ್ಲಿ ಕಟ್ಟಿಕೊಂಡು ಅಷ್ಟು ಎತ್ತರದ ಕೋಟೆಯಿಂದ ಕೆಳಗೆ ಧುಮುಕಿ ಆ ಕುದುರೆಯಲ್ಲಿ ಅಷ್ಟೇ ವೇಗವಾಗಿ ಹೋಗ್ತಾ ಹಿಂದುಗಡೆ ತನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇರುವಂಥ ಸೈನಿಕನನ್ನು ನಿಲ್ಲಿಸ್ಲಿಕ್ಕೋಸ್ಕರ ತಕ್ಷಣ ತನ್ನ ಖಡ್ಗವನ್ನು ಪಕ್ಕಕ್ಕೆ ಹಿಡಿತಾಳೆ. ಹೋಗ್ತಾ ಇದ್ದಂಥ ಕುದುರೆಯನ್ನು ನಿಲ್ಲಿಸ್ತಾಳೆ. ಅವನು ಬರ್ತಾ ಇದ್ದಾನೆ, ನಿಲ್ಲಿಸ್ಲಿಕ್ಕೆ ಗೊತ್ತಿಲ್ಲ, ಇವಳ ಖಡ್ಗಕ್ಕೆ ಆಹುತಿಯಾದ. ಆಗ 20 ವರ್ಷ ಪ್ರಾಯ ಝಾನ್ಸಿ ರಾಣಿಗೆ. ಗೊತ್ತಿರಬೇಕು. ಹಿಮಾಚಲ ಗಢವಾಲ್ನ ಹತ್ರ ಮಹೀಪಕ್ಷ ಅನ್ನುವಂಥ ಒಬ್ಬ ರಾಜ ಇದ್ದ. ಆ ರಾಜ ಬಹಳ ಪರಾಕ್ರಮ. ಅವನು ಕೂಡ ಅವನು ಒಂದು ಯುದ್ಧದ ನಜಬತ್ ಖಾನ್ ಅಂತ ಒಬ್ಬ ಔರಂಗಜೇಬನದ್ದೇ ಒಬ್ಬ ಅವನ ಜೊತೆಗಿರುವಂಥ ಸರದಾರ, ಅವನ ಸೇನಾಪತಿ ರೀತಿ ಇದ್ದಂಥವನು ಯುದ್ಧಕ್ಕೆ ಬರ್ತಾನೆ. ಮಹೀಪಕ್ಷ ರಾಜ ಅವನು ತೀರ್ಕೊಳ್ತಾನೆ. ಮಹೀಪಕ್ಷ ರಾಜ ಅವನು ಮರಣ ಹೊಂದ್ತಾನೆ. ಮರಣ ಹೊಂದಿದಾಗ ಆ ಆಸ್ಥಾನವನ್ನು ಬಂದು ಅಲಂಕರಿಸುವವಳು ರಾಣಿ ಕರ್ಣಾವತಿ ದೇವಿ ಅಂತ ಅವಳ ಹೆಸರು. ರಾಣಿ ಕರ್ಣಾವತಿ ದೇವಿಯ ಅಬ್ಬರ ಎಷ್ಟಿತ್ತು ಅಂತಂದರೆ, ಈ ನಜಬತ್ ಖಾನ ಯಾವ ರಾಜನನ್ನು ಕೊಂದಿದ್ದಾನೆ, ಆದರೆ ಕರ್ಣಾವತಿ ದೇವಿಯ ಮುಂದೆ ಇವನ ಯಾವ ಆಟವೂ ನಡೆಯೋದಿಲ್ಲ. ಸಾಕ್ಷಾತ್ ಕಾಳಿಯ ರೀತಿಯಲ್ಲಿ ಆಕೆ ಹೋರಾಟ ಮಾಡುತ್ತಾಳೆ. ಎಲ್ಲಿವರೆಗೆ ಹೋರಾಟ ಅಂತಂದರೆ, ಅದೇ ನಜಬತ್ ಖಾನ, ತನ್ನ ಗಂಡನನ್ನು ಕೊಂದಂಥ ನಜಬತ್ ಖಾನ ಬಂದು ಕರ್ಣಾವತಿಯ ಕಾಲಿಗೆ ಬೀಳುತ್ತಾನೆ, ನನ್ನನ್ನು ಬಿಟ್ಟು ಬಿಡು ಅಂತ. ಬಿಟ್ಟು ಬಿಡಬೇಕಾ? ಆಕೆ ಬಿಡಲಿಲ್ಲ. ಎಲ್ಲಿವರೆಗೆ ಬಿಡಲಿಲ್ಲ ಅಂದರೆ, ಎಲ್ಲರನ್ನೂ ಕೊಂದ್ಲು. ಯಾರೆಲ್ಲ ಜೀವದಿಂದ ಉಳಿದಿದ್ದಾರೋ ಅವರೆಲ್ಲರ ಮೂಗನ್ನು ಕತ್ತರಿಸ್ತಾಳೆ. ಅದಕ್ಕೋಸ್ಕರ ಆಕೆಗೆ ಮತ್ತೊಂದು ಹೆಸರು ನಾಲ್ಕಕಟಿ ರಾಣಿ ಕರ್ಣಾವತಿ. ನಾಲ್ಕಟಿ ರಾಣಿ ಅಂತ ಆಕೆಯನ್ನು ಕರೆಯುವಂಥದ್ದು. ಕೇಳಿದ್ದೀರಿ ಹೆಸರನ್ನು? ಕಥೆಯನ್ನು ಕೇಳಿದ್ದೀರಾ? ನಮ್ಮದೇ ದೇಶದಲ್ಲಿ ನಡೆದಿರುವಂಥದ್ದು. ವಿಕ್ಟೋರಿಯಾ ರಾಣಿ ಹೆಸರನ್ನು ಎಷ್ಟು ಜನ ಕೇಳಿದಿರಿ? ಯೋಚನೆ ಮಾಡಬೇಕಾದಂಥ ಸಂಗತಿ. ಇದೆಲ್ಲ ನೆನಪು ಮಾಡ್ತಾ ಇದ್ದಂತೂ ಸಹಜ. ನೀವು ಅದು ತಪ್ಪು ಅಂತಲ್ಲ. ಯಾಕೆ ಅಂತಂದರೆ, ನಾವು ಬಂದಂಥದ್ದು, ನಾವು ಓದಿರುವಂಥದ್ದು ಎಲ್ಲವೂ ಕೂಡ ಅದು ಮೆಕಾಲೆ, ಮ್ಯಾಕ್ಸ್ ಮುಲ್ಲರ್ ಇವರು ಹೇಳಿರುವಂಥ ಸಂಗತಿಗಳನ್ನು. ಆದ್ದರಿಂದ ಅದೆಲ್ಲವೂ ಹೋಗಬೇಕು. ಈ ರೀತಿಯ ಸಂಗತಿಗಳು ನಿಮಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ತಿಂಗಳಲ್ಲಿ 2 ಬಾರಿ ಈ ರೀತಿಯ ಘಟನೆಗಳನ್ನು ಹೇಳಬೇಕು ಅಂತಲೇ ಹಿರಿಯರು ಯೋಚನೆ ಮಾಡಿರುವಂಥದ್ದು. ಅದಕ್ಕೋಸ್ಕರ ಆ ಎಲ್ಲ ಸಂಗತಿಗಳನ್ನು ನೆನಪಿಟ್ಟುಕೊಂಡು ನಮ್ಮ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ರಾಯಭಾರಿಗಳು ನೀವಾಗಬೇಕು ಅನ್ನುವಂಥದ್ದು ಅವರ ಉನ್ನತವಾದಂಥ ಚಿಂತನೆ. ಅದಕ್ಕೋಸ್ಕರ ನೀವು ಮತ್ತೆ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಆವಂತಿಬಾಯಿ ಲೋಧಿ. ಆವಂತಿಬಾಯಿ ಲೋಧಿ ಹೆಸರು ಕೇಳಿದ್ದೀರಾ? ಆವಂತಿಬಾಯಿ ಲೋಧಿ ಅನ್ನುವಂಥ ಈಕೆ
ಲಕ್ಷ್ಮಣ್ ಸಿಂಗ್ ಲೋಧಿ ಅನ್ನುವಂಥ ರಾಮ್ಘರ್ನ ರಾಜ ಇದ್ದಾನೆ, ಆ ರಾಜನ ಪತ್ನಿ. ಈಗೇನೂ ಕೂಡ ಹಾಗೆ 1857 ಹೋರಾಟದಲ್ಲಿ ಬ್ರಿಟಿಷರಿಗೆ ಮುಖಭಂಗ ಆಗುವ ರೀತಿಯಲ್ಲಿ ಈಕೆ ಹೋರಾಟ ಮಾಡ್ತಾಳೆ. ಈಕೆಯನ್ನು ಹಿಡಿಬೇಕು ಅಂತ ಪ್ರತಿ ಬಾರಿ ಬ್ರಿಟಿಷರು ಬರ್ತಾರೆ, ಆದರೆ ಯಾವುದೇ ಕಾರಣಕ್ಕೆ ಈಕೆ ಸಿಗೋದಿಲ್ಲ. ವಾಪಸ್ ಹೊರಟು ಹೋಗುವಾಗ ಈಕೆಯ ಸೈನಿಕರು ಸುಮಾರು 40,000ಕ್ಕಿಂತ ಹೆಚ್ಚು ಸೈನಿಕರನ್ನು ಹಿಡ್ಕೊಂಡು ಈಕೆ ಒಂದೇ ಸಲಕ್ಕೆ ಗೆರಿಲ್ಲಾ ಯುದ್ಧದ ರೀತಿ ದಾಳಿಯನ್ನು ಮಾಡ್ತಾಳೆ. ಅನೇಕ ಸಲ ಬ್ರಿಟಿಷರಿಗೆ ಮುಖಭಂಗ ಮಾಡ್ತಾರೆ, ಒಂದೇ ಒಂದು ಸಲ ಆಕೆ ಸಿಗೋದಿಲ್ಲ. ಕೊನೆಗೆ ಈಕೆಯನ್ನು ಹೇಗಾದರೂ ಹಿಡಿಲೇಬೇಕು ಅನ್ನುವಂಥ ಹಠದಿಂದ ಬ್ರಿಟಿಷರು ಬಂದಾಗ ಈಕೆನೂ ಹೋರಾಟ ಮಾಡ್ತಾಳೆ. ಆದರೆ ಗೊತ್ತಾಗುತ್ತೆ, ನಾನೀಗ ನನ್ನ ಶಕ್ತಿ ಇನ್ನು ಸಾಧ್ಯವಿಲ್ಲ, ಇವರ ಕೈಯಲ್ಲಿ ಬಂಧನಕ್ಕೊಳಗಾಗುವ ಬದಲು ನಾನು ಭಗವಂತನ ಹತ್ರ ಹೋಗುವುದು ಒಳಿತು ಅಂತ ಅಂದುಕೊಂಡು ಆಕೆ ಹೇಗೆ ಚಂದ್ರಶೇಖರ ಆಜಾದರ ಘಟನೆ ಇತ್ತೋ ಅದೇ ರೀತಿ ತನ್ನ ಕತ್ತಿಯನ್ನು ತೆಗೆದು ಆಕೆಯೇ ಶಿರಚ್ಛೇದವನ್ನು ಮಾಡಿಕೊಳ್ತಾಳೆ. ಅಷ್ಟು ಈ ಕಾರಣಕ್ಕೋಸ್ಕರ ಇವತ್ತಿನ ಅಲ್ಲಿನ ಸರ್ಕಾರ ಅಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟನ್ನು ಮಾಡಿದೆ, ಮಧ್ಯಪ್ರದೇಶ ಸರ್ಕಾರ. ಆ ಪ್ರಾಜೆಕ್ಟಿನ ಒಂದು ಭಾಗಕ್ಕೆ ಆವಂತಿಬಾಯಿ ಲೋಧಿಯ ಹೆಸರನ್ನಿಟ್ಟು ಗೌರವವನ್ನು ಸೂಚಿಸಿದೆ ಇವತ್ತಿನ ಮಧ್ಯಪ್ರದೇಶ ಸರ್ಕಾರ. ಇದು ಆವಂತಿಬಾಯಿ ಕೊನೆಗೂ ಅವರ ಕೈಗೆ ಸಿಗದೆ ತಾನು ಸ್ವತಂತ್ರಳಾಗಿ ಆಕೆ ಸಾಯುವಂಥ ಘಟನೆ. ಅದಕ್ಕಿಂತಲೂ ಹೆಚ್ಚು ಹಾಡಿ ರಾಣಿ ಚೌಹಾನ್ ಅಂತ ಆಕೆ ಹೆಸರು. ಇಲ್ಲಿ ರಾವತ್ ರತನ್ ಸಿಂಗ್ ಅಂತ ನಾವು ಕತೆ ಕೇಳಿದ್ವಿ, ಪದ್ಮಾವತಿ ಇದರಲ್ಲಿ ಬರ್ತದೆ. ಇಲ್ಲಿ ಎರಡನೇ ರಾವತ್ ರತನ್ ಸಿಂಗ್ ಅಂತ, ಇವನು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ಇವನಿಗೆ ಹೋದಲ್ಲೆಲ್ಲ ಪತ್ನಿಯ ನೆನಪು, ಹೋರಾಟ ಮಾಡ್ತಾನೆ, ವೀರಾವೇಶದಿಂದ ಹೋರಾಟ ಮಾಡ್ತಾನೆ. ಆದರೆ ಯಾವಾಗ ನೋಡಿದ್ರು ಪತ್ನಿಯ ನೆನಪು. ಈ ಕಾರಣಕ್ಕೋಸ್ಕರ ಇವನು ಸೋಲುವಂಥ ಪರಿಸ್ಥಿತಿ ಬರ್ತದೆ. ಆಗ ಇವನ ಸೇವಕನ ಹತ್ರ ಹೇಳ್ತಾನೆ, ಹೋಗಿ ನನ್ನ ಪತ್ನಿಯ ನೆನಪನ್ನೇನಾದರೂ ತಗೊಂಬಾ ಅಂತ ಹೇಳ್ತಾನೆ. ಸೈನಿಕ ಬಂದ, ಮನೆಗೆ ಬಂದು ರಾಣಿಗೆ ಹೇಳಿದ, ಹಾಡಿ ರಾಣಿಗೆ ಹೇಳ್ದ, ಹೀಗೆ ಹೇಳ್ತಾ ಇದ್ದಾರೆ, ಸೋಲುವ ಸ್ಥಿತಿಯಲ್ಲಿದ್ದಾರೆ, ನಿಮ್ಮ ನೆನಪನ್ನೇನಾದರೂ ಕೊಡಿ ಅಂತ ಹೇಳಿದಾಳೆ ಅಂತ ಹೇಳಿದಾಗ ಆಕೆ ಏನು ನೆನಪಿನ ಕಾಣಿಕೆ ಕೊಟ್ಟಿದ್ದು ಗೊತ್ತಾ? ತನ್ನ ತಲೆಯನ್ನೇ ಕಡಿದು ಇದನ್ನು ತಗೊಂಡು ಹೋಗು ಅಂತ. ತಲೆಯನ್ನೇ ಕಡ್ದವನ ಕೈಯಲ್ಲಿ ಕೊಡ್ತಾಳೆ. ಇವನ ತಲೆಯನ್ನು ತಗೊಂಡು ಬರ್ತಾನೆ, ಬಂದು ರಾವತ್ನಿಗೆ ಕೊಡ್ತಾರೆ. ರಾವತ್ ಅದನ್ನು ಕುತ್ತಿಗೆಯಲ್ಲಿ ಕಟ್ಕೊಂಡು, ಅವನಿಗೆ ಅರ್ಥ ಆಗುತ್ತೆ, ನಾನು ಪತ್ನಿಯ ಮೋಹದಲ್ಲಿ ಬಿದ್ದ ಕಾರಣಕ್ಕೋಸ್ಕರ ಈ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಗ್ತಾ ಇದ್ದೇನೆ ಅನ್ನೋ ಕಾರಣಕ್ಕೋಸ್ಕರ ತನ್ನ ಪ್ರಾಣವನ್ನು ಬಲಿ ಕೊಟ್ಟಂಥ ತನ್ನ ಪತ್ನಿಯನ್ನು ನೆನಪು ಮಾಡಿಕೊಂಡು ಆಕೆಯ ರುಂಡವನ್ನು ಕುತ್ತಿಗೆಗೆ ಕಟ್ಕೊಂಡು ಹೋರಾಟ ಮಾಡ್ತಾನೆ. ಸೋಲುವ ಹಂತದಲ್ಲಿದ್ದ ರಾವತ್ ಅವನು ಗೆಲ್ತಾನೆ. ಅವನು ಗೆಲ್ಲಿಕ್ಕೆ ಕಾರಣ ಆಗಿದ್ದು ಹಾಡಿ ರಾಣಿ ಚೌಹಾನ್ ಅನ್ನುವಂಥ ಘಟನೆ. ರುಕ್ಸಾನಾ ಬೇಗಂ, ಇದು ಇತ್ತೀಚಿನ ಘಟನೆ, ಕಾಶ್ಮೀರದಲ್ಲಿ ನಡೆದಿರುವಂಥದ್ದು. ಒಂದು 10 ವರ್ಷದ ಹಿಂದೆ ನಡೆದಂಥ ಘಟನೆ, 12-13 ವರ್ಷದ ಹಿಂದೆ ನಡೆದಂಥ ಘಟನೆ. ಆವಾಗ ಈಗ ಕಾಶ್ಮೀರ ಎಷ್ಟು ಶಾಂತಿಯಲ್ಲಿತ್ತೋ ಆ ರೀತಿ ಇರಲಿಲ್ಲ. ಆಗ ಕಾಶ್ಮೀರದಲ್ಲಿ ಯಾವಾಗ ನೋಡಿದರೂ ಕೊಲೆ ಸುಲಿಗೆಗಳು, ಅತ್ಯಾಚಾರಗಳು ಎಲ್ಲವೂ ನಡೀತಾ ಇತ್ತು. ಅಂಥ ಸಂದರ್ಭದಲ್ಲಿ ಒಬ್ಬ ಭಯೋತ್ಪಾದಕ ಒಂದು ಮನೆಗೆ ನುಗ್ಗಿ ಆ ಮನೆಯಲ್ಲಿ ಹೇಳ್ತಾನೆ, ಇಲ್ಲಿ ಯಾರೆಲ್ಲ ಗಂಡಸರಿದ್ದೀರಿ ಓಡಿ ಹೋಗಿ, ಹೆಂಗಸರೆಲ್ಲ ಇಲ್ಲೇ ಇರಬೇಕು ಅಂತ ಗನ್ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ. ಆ ಮನೆಯಲ್ಲಿದ್ದಂಥದ್ದು ಅದು ಮುಸಲ್ಮಾನರ ಕುಟುಂಬ. ಅದು ಆ ಮನೆಯ ಒಬ್ಬಳು ಹೆಣ್ಣು ಮಗಳು ರುಕ್ಸಾನಾ ಬೇಗಂ ಅಂತ. ಆಕೇನು ಮಾಡ್ತಾಳೆ ಗೊತ್ತಾ? ಇವನಷ್ಟು ಹೇಳಿದಾಗ ಮನೆಯಲ್ಲಿದ್ದ 2 ಗಂಡಸರು ಹೊರಗಡೆ ಓಡಿ ಹೋಗ್ತಾರೆ ಭಯದಿಂದ. ಆದರೆ ಇವಳೇನು ಮಾಡ್ತಾಳೆ? ಇವಳು ರಣಚಂಡಿ ಆಗ್ತಾಳೆ. ಬಂದಿದ್ದಂಥ ಭಯೋತ್ಪಾದಕನ ಮೇಲೆ ಹಾರಿ ಅವನ ಕೈಯಲ್ಲಿದ್ದಂಥ ಬಂದೂಕನ್ನು ತಗೊಂಡು ಅವನು ಮತ್ತು ಅವನ ಹಿಂದೆ ಇದ್ದಂಥ ಅಷ್ಟೂ ಜನ ಸಹಚರಿಗೆ ಗುಂಡು ಹಾರಿಸಿ ಅವರನ್ನು ಸಾಯಿಸ್ತಾಳೆ. ಗೊತ್ತೇ ಇಲ್ಲ ಅವಳ ಒಳಗೊಬ್ಬಳು ಕಾಳಿ ಇದ್ದಾಳೆ ಅಂತ ರುಕ್ಸಾನಾ ಬೇಗಂಗೆ ಅಲ್ಲಿವರೆಗೆ ಗೊತ್ತಿರಲಿಲ್ಲ. ಗಂಡಸರು ಹೊರಗೆ ಓಡಿ ಹೋದ ನಂತರವೂ ಅವಳು ಅವರನ್ನು ಎದುರಿಸ್ತಾಳೆ ಅನ್ನುವಂಥದ್ದು. ಇದೆಲ್ಲ ಯಾಕೆ ಅಂತಂದರೆ, ನಾನು ಸೀತೆಯಿಂದ ಪ್ರಾರಂಭ ಮಾಡಿ ಇವತ್ತಿನ ಕಾಶ್ಮೀರದ ರುಕ್ಸಾನಾ ಬೇಗಂವರೆಗೆ ಯಾಕೆ ಹೇಳಿದ್ದು ಅಂತಂದರೆ, ಈ ಸ್ತ್ರೀಯರಲ್ಲಿರುವಂಥ ಶಕ್ತಿ ಯಾವುದೋ ಒಂದು ಕಾಲಕ್ಕೆ ಸೀಮಿತ ಆಗಿಲ್ಲ. ಭಾರತದಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬ ಸ್ತ್ರೀಯಲ್ಲೂ ಆ ದೈವಿ ಶಕ್ತಿ ಇದೆ ಅನ್ನುವಂಥದ್ದನ್ನು ಮತ್ತೆ ನೆನಪು ಮಾಡಲಿಕ್ಕೋಸ್ಕರ ಹೇಳಿದ್ದು. ಇದರಲ್ಲಿ ಹೇಳುವಾಗ ಅನೇಕ ಸಾಮಾನ್ಯ ತಾಯಂದಿರ ಘಟನೆಗಳನ್ನು ನೆನಪು ಮಾಡಿದೆ. ಯಾಕೆ ಅಂತಂದರೆ, ಯಾವುದೋ ರಾಣಿಯರ ಕಥೆಗಳನ್ನು ಹೇಳಿದಾಗ ಅವರಿಗೆಲ್ಲ ಅಭ್ಯಾಸಗಳಾಗಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಹಾಗಾಗಿ ಇದು ಅಭ್ಯಾಸ ಆದವರಿಗೆ ಮಾತ್ರ ಈ ವೀರತ್ವ ಬರುವುದು ಅಂತ ನಮ್ಮ ಮನಸ್ಸಿನಲ್ಲಿದ್ದರೆ, ಅದಕ್ಕೋಸ್ಕರ ನಾನು ಹೇಳಿದ್ದು, ಒಬ್ಬಳು ಹಿರಕಣಿ,
ಒಬ್ಬಳು ಹಿರಕಣಿಯ ಕಥೆಯನ್ನು ಅದಕ್ಕೋಸ್ಕರ ಹೇಳಿದ್ದು, ರುಕ್ಸಾನಾ ಬೇಗಂ ಕಥೆ ಅದಕ್ಕೋಸ್ಕರ ಹೇಳಿದ್ದು, ಆ ವೃದ್ಧೆ ಶಿವಾಜಿಗೆ ಪಾಠ ಕಲಿಸಿದ್ದನ್ನು ಅದಕ್ಕೋಸ್ಕರ ಹೇಳಿದ್ದು. ಒನಕೆ ಓಬವ್ವನ ಕಥೆಯನ್ನು ಯಾವತ್ತಿಂದ ಕೇಳ್ತಾ ಇದ್ದೀರಿ, ಆದರೆ ಯೋಚನೆ ಮಾಡಬೇಕಂತ ಸಂಗತಿ, ಯಾವುದೇ ಅಭ್ಯಾಸಗಳಿಲ್ಲದೆ ಒಳಗಿನ ಕಾಳಿಯನ್ನು ಜಾಗೃತ ಮಾಡಿಕೊಂಡಾಗ ಎಲ್ಲರೂ ಒನಕೆ ಓಬವ್ವರಾಗಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ಕೊಟ್ಟದ್ದು ಆಕೆ. ಹಾಗಾಗಿ ಈ ರೀತಿಯ ಘಟನೆಗಳನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಂತ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಇಲ್ಲಿ ಭಾರತದಲ್ಲಿ ಆವಾಗ ಇದೆಲ್ಲ ಹೇಳುವಾಗ ಪಕ್ಕದಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆಲ್ಲ ಸ್ವಲ್ಪ ಮನಸ್ಸಲ್ಲಿ ಬರ್ಬೋದು, ಅವರು ಶ್ರೇಷ್ಠರು ನಾವೆಲ್ಲ ಕನಿಷ್ಠರು ಅಂತ ಬರ್ಬೋದು. ಅದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳಿದ್ದು, ಇಲ್ಲಿ ಹೆಣ್ಣು ಗಂಡು ಅನ್ನುವಂಥದ್ದು ಈ ಭಾವ, ಇಲ್ಲಿ ಯಾರು ಶ್ರೇಷ್ಠರು ಅನ್ನುವಂಥ ಭಾವನೆ, ಯಾರು ಶ್ರೇಷ್ಠರು ಕನಿಷ್ಠರು ಅನ್ನುವಂಥ ಭಾವನೆ ನಮ್ಮ ಸಂಸ್ಕೃತಿದ್ದಲ್ಲ. ಆದರೆ ಸ್ತ್ರೀಯಲ್ಲಿ ಅತ್ಯಂತ ಹೆಚ್ಚಿನ ಶಕ್ತಿ ಇರುವಂಥದ್ದನ್ನು ಅದು ನಮ್ಮ ಹಿರಿಯರು ಆವತ್ತಿನಿಂದ ಕಂಡುಕೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ದೇಶದ ಯಾವುದೇ ಉನ್ನತ ಅದು ಶ್ರದ್ಧಾಬಿಂದುಗಳೇನಿದೆ ಅದೆಲ್ಲವನ್ನ ತಾಯಿ ರೂಪದಲ್ಲಿ ಗುರುತಿಸ್ತಾ ಬಂದಿರೋದು ಆ ಕಾರಣಕ್ಕೋಸ್ಕರ. ಯಾವುದೇ ನೋಡಿ, ಈ ನೆಲ ನೋಡಿದರೆ ಈ ನೆಲವನ್ನು ಪಿತೃಭೂಮಿ ಅಂತೆಲ್ಲೂ ಕರೆದಿಲ್ಲ ನಾವು, ಇದನ್ನು ಮಾತೃಭೂಮಿ ಅಂತ ಕರೆದಿತ್ತು. ಇಲ್ಲಿರುವಂಥ ಅಷ್ಟೆಲ್ಲ ನದಿಗಳಿದೆ ದೇಶದಲ್ಲಿ, ಆ ದೇಶದಲ್ಲಿರುವಂಥ ಅಷ್ಟು ನದಿಗಳಿಗೆ ಯಾವುದೂ ಕೂಡ ಪುರುಷರ ಹೆಸರನ್ನು ಇಟ್ಟಿಲ್ಲ. ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದೆ, ತಪತಿ, ತಾಮ್ರಪರ್ಣಿ, ಗಂಡಕಿ, ಕೋಸಿ, ಕಾಳಿ, ಭಾಗಮತಿ, ಮೇಘನ, ವಿಷ್ಣು, ಚಂದ್ರಂ, ಝೀಲಂ, ಸಟ್ಲೇಜ್, ಬಿಯಾಸ್, ಕೃಷ್ಣ, ಗೋಧಾ, ತುಂಗಾ, ಭದ್ರಾ, ನಂದಿನಿ, ನಳಿನಿ, ಮಾಲತಿ, ಮಲಾಭಾರಿ, ನೇತ್ರ, ಸೀತಾ, ವರಾಹಿ, ಅಗನಾಶಿನಿ, ಘಟಪ್ರಭಾ, ಮಲಪ್ರಭಾ, ಕೊಯ್ನಾ, ಅಸಿಗ್ನಾ, ಶರಾವತಿ, ಮಾಂಡವಿ, ಬ್ರಹ್ಮಪುತ್ರ, ಕಾವೇರಿ. ಬ್ರಹ್ಮಪುತ್ರ ಒಂದು ಮಾತ್ರ ಗಂಡಸರ ಹೆಸರಿಟ್ಟದ್ದು, ಅದೊಂದು ಮಾತ್ರ ನದ. ಕೃಷ್ಣ ಅಂತ ಇರೋದು ಅದು ಸ್ತ್ರೀಲಿಂಗ, ಕೃಷ್ಣ ಅಲ್ಲ, ಅದು ಕೃಷ್ಣ ಅಂತ ಇರೋದು. ಹಾಗೆ ಯೋಚನೆ ಮಾಡ್ತಾ ಇರೋದು ಒಳ್ಳೆಯ ಸಂಗತಿ. ಹೀಗೆ ಇದೆಲ್ಲವನ್ನು ಗುರುತಿಸಿರೋದು ಯಾಕೆ ಅಂತಂದರೆ ಸ್ತ್ರೀಯಲ್ಲಿ ಅತ್ಯಂತ ಹೆಚ್ಚಿನ ಶಕ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ. ಮತ್ತು ಈ ನೆಲದಲ್ಲಿ ಸ್ತ್ರೀಯರು ಮತ್ತು ಯಾರಾದರೂ ನಮ್ಮ ಕಣ್ಣು ಮುಂದೆ ಸ್ತ್ರೀಯರಿಗೆ ಪುರುಷರ ಸಮಾನವಾದ ಹಕ್ಕು ಬೇಕು ಅಂತ ಹೋರಾಟ ಮಾಡುವವರಿದ್ದರೆ ಆ ತಾಯಂದ್ರನ್ನು ಕರೆದು ಹೇಳಬೇಕು, ಅಮ್ಮ, ಈ ನೆಲದಲ್ಲಿ ಸ್ತ್ರೀ ಮತ್ತು ಪುರುಷರು ಸಮಾನರಾಗಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ, ಈ ನೆಲದಲ್ಲಿ ಯಾವತ್ತಿದ್ರೂ ಸ್ತ್ರೀಗೆ ಎತ್ತರದ ಸ್ಥಾನ ಅನ್ನುವಂಥದ್ದನ್ನು ನಾವು ಹೇಳಬೇಕು. ಯಾಕೆ ಅಂತಂದರೆ ಇದಕ್ಕೆ ಇನ್ನೊಂದಷ್ಟು ಉದಾಹರಣೆಗಳಿದೆ. ಮನೆಯಲ್ಲಿ ಪೂಜೆಯಾಗುವಾಗ ಬಲಗಡೆಯಲ್ಲಿ ಪತ್ನಿಯನ್ನು ಕೂರಿಸ್ತಾರೆ, ಎಡಗಡೆಯಲ್ಲಿ ಗಂಡ ಕೂತ್ಕೊಳ್ತಾನೆ. ಇದು ಯಾಕೆ ಅಂತಂದರೆ ನೀವು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುವಾಗ ಬಲಬದಿಯಲ್ಲಿ ದೇವರಿರ್ತಾನೆ, ಬಲಬದಿಯಲ್ಲಿ ದೇವರು, ನಮಗಿಂತ ಎತ್ತರದ ಶಕ್ತಿ ಬಲಬದಿಯಲ್ಲಿ. ಅದಕ್ಕೋಸ್ಕರ ಪೂಜೆ ಮಾಡುವಾಗ ಬಲಬದಿಯಲ್ಲಿ ಪತ್ನಿ, ಎಡಬದಿಯಲ್ಲಿ ಗಂಡನನ್ನು ಕೂರಿಸುವಂಥ ಪದ್ಧತಿ ಇದು ನಮ್ಮ ಪರಂಪರೆ ಇದು. ಹಾಗಾಗಿ ಇಲ್ಲಿ ನಮ್ಮ ನೆಲದಲ್ಲಿ ಸ್ತ್ರೀ ಅಂತಂದರೆ ಆಕೆ ಕೇವಲ ಮಕ್ಕಳನ್ನು ಹೆರುವಂಥ ಯಂತ್ರ ಅಲ್ಲ. ಆಕೆ ಯಾರೋ ಕಣ್ಮುಂದೆ ಬರ್ತಾರೆ, ಇನ್ಯಾರಿಗೂ ಮುಖ ತೋರಿಸಬಾರ್ದು ಅಂತ ಮೈ ಮೇಲೆಲ್ಲ ಬಟ್ಟೆ ಹಾಕ್ಕೊಂಡು ಯಾರಿಗೂ ಕಾಣಬಾರ್ದು ಅಂತ ಕೇವಲ ಕಣ್ಣನ್ನು ಬಿಟ್ಕೊಂಡು ಓಡಾಡುವಂಥ ಪರಂಪರೆ ನಮ್ಮದಲ್ಲ. ಅದು ನಮ್ಮ ಸ್ತ್ರೀ ಅಂತಂದರೆ ಆಕೆ ಸರ್ವಾಲಂಕಾರ ಭೂಷಿತೆಯಾಗಿ ಸಮಾಜದ ಮಧ್ಯೆ ಬರಬೇಕಾಕೆ. ಹಾಗೆ ಬರ್ತಾಳೆ. ಆಕೆ ಬಂದ ನಂತರ ಆಕೆ ಇಡೀ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಾಳೆ. ಇದು ಆವತ್ತಿನಿಂದ ಸೀತೆಯಿಂದ ಇವತ್ತಿನ ರುಕ್ಸಾನಾ ಬೇಗಂವರೆಗೆ ನಾನೆಲ್ಲ ಘಟನೆಗಳನ್ನು ಹೇಳಿದಾಗ ನಾವು ಅದನ್ನೆಲ್ಲ ನೆನಪು ಮಾಡ್ಕೊಳ್ಬೋದು. ಒಂದ್ಸಲ ನಾಡಿದ್ದು ಜನವರಿ 12ಕ್ಕೆ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಈ ಎಲ್ಲ ವಿಚಾರಗಳು ಗೊತ್ತಿದ್ದಂಥ ಈ ಸಂಗತಿಗಳನ್ನೇ ವಿವೇಕಾನಂದರು ಹೋಗಿ ಚಿಕಾಗೋದಲ್ಲಿ ಹೇಳ್ತಾರೆ, ಭಾರತದ ಸಂಸ್ಕೃತಿ ಎಂಥದ್ದು ಅಂತ. ಅವರೊಂದ್ಸಲ ಈಜಿಪ್ಟ್ನ ಕೈರೋದಲ್ಲಿ ಪ್ರವಾಸ ಮಾಡ್ತಾ ಇದ್ರು. ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದಷ್ಟು ಜನ. ಇವರಿಗೆ ಆ ಬೀದಿ ಹೊಸ್ತು, ಇವರಿಗೇನು ಗೊತ್ತಿಲ್ಲ. ಹೋಗ್ತಾ ಇರುವಾಗ ಗೊತ್ತಿಲ್ಲದೆ ಒಂದು ಬೀದಿಯನ್ನು ಪ್ರವೇಶ ಮಾಡ್ತಾರೆ. ಆ ಬೀದಿ ಅಲ್ಲಿ ವೇಶ್ಯರಿರುವಂಥ ಬೀದಿ. ಅಲ್ಲಿಗೆ ಹೋದಾಗ ಇವ್ರಿಗೆ ಕರ್ಕೊಂಡು ಹೋದವರಿಗೆ ನಾವು ಇಲ್ಲಿಂದ ಬರಬಾರ್ದಿತ್ತು, ಈ ಸ್ವಾಮೀಜಿಯನ್ನು ಸನ್ಯಾಸಿಯನ್ನು ಕರ್ಕೊಂಡು ಬರಬಾರ್ದಿತ್ತು ಅಂತ ಅನಿಸಿತು. ಆದರೆ ಇವರು ಹೋಗುವಾಗ ಆ ಬೀದಿಯಲ್ಲಿ ಹೋಗುವಾಗ ಅಲ್ಲೆಲ್ಲ ಮೇಲೆಲ್ಲ ನಿಂತ್ಕೊಂಡು ವಿಚಿತ್ರ ಸನ್ನೆಗಳಿಂದ ಇವರನ್ನು ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಸ್ವಾಮೀಜಿ ಸ್ವಲ್ಪವೂ, ಇದು ಗಮನವಿಟ್ಟು ಕೇಳಿ, ಸ್ವಾಮೀಜಿ ಸ್ವಲ್ಪವೂ ವಿಚಲಿತರಾಗೋದಿಲ್ಲ. ಅವರು ಅವರನ್ನೇ ನಿಂತುಕೊಂಡು ದೃಷ್ಟಿಸಿ ಹೇಳ್ತಾರೆ, ಪಾಪ ಆ ಹೆಣ್ಣು ಮಕ್ಕಳಿಗೆ ಅವರ ಸೌಂದರ್ಯ ದೇಹದಲ್ಲಿದೆ ಅಂತ ಅವರು ಭಾವಿಸಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅವರ ಒಳಗಡೆ ಅವರ ಆತ್ಮ ಅದು ಅದ್ಭುತವಾದಂಥ ಸೌಂದರ್ಯ ಹೊಂದಿದೆ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ. ಇವರು ಏನು ಹೇಳಿದ್ದು ಅಂತ ಅಲ್ಲಿರುವಂಥ ಯಾವ ಹೆಂಗಸರಿಗೂ ಅರ್ಥ ಆಗೋದಿಲ್ಲ. ಗಮನಿಸಿ, ಯಾರಿಗೂ ಅರ್ಥ ಆಗೋದಿಲ್ಲ ಇವರ ಭಾಷೆ. ಈಜಿಪ್ಟ್ನ ಕೈರೋದಲ್ಲಿ ನಡೆದಿದ್ದು. ಇವರು ಹೇಳಿದಾಗ ಅವರು ಒಳಗಡೆ ಇರುವಂಥ ಆತ್ಮದಲ್ಲಿ ಅದ್ಭುತ ಸೌಂದರ್ಯ ಇದೆ, ಇವರು ದೇಹ ಸೌಂದರ್ಯವೇ ದೊಡ್ಡದು ಅಂತ ಭಾವಿಸಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಆ ಎಲ್ಲ ಹೆಂಗಸರು ಕೆಳಗೆ ಬರ್ತಾರೆ. ಇವರ ಕೇಸರಿ ಶಲ್ಯದ ರೀತಿ ಇರುತ್ತೆ, ಅದನ್ನು ಮುಟ್ಟಿ ಮ್ಯಾನ್ ಆಫ್ ಗಾಡ್, ಮ್ಯಾನ್ ಆಫ್ ಗಾಡ್, ಮ್ಯಾನ್ ಆಫ್ ಗಾಡ್ ಅಂತ ಹೇಳ್ತಾರೆ ವಿವೇಕಾನಂದರಿಗೆ.
ಇಲ್ಲಿ ಅವರು ಹೇಳಿದಂಥ ಭಾಷೆ ಅರ್ಥ ಆಗದಿದ್ದರೂ ಕೂಡ ಅವರು ಹೇಳಿದಂಥ ಭಾಷೆಯ ಅದರ ಹಿಂದಿರುವಂಥ ಭಾವ ಅದು ಅಲ್ಲಿಗೆ ತಲುಪಿತ್ತು. ಅಂದರೆ ವಿವೇಕಾನಂದರಿಗೆ ಇದು ಹೇಗೆ ಅರ್ಥ ಆಗಿತ್ತು ಅಂತಂದರೆ, ಅವರ ನೆಲದಲ್ಲಿ ಸ್ತ್ರೀಗೆ ಅಷ್ಟು ಎತ್ತರದ ಸ್ಥಾನ, ಸ್ತ್ರೀ ಅಂದರೆ ಆಕೆ ದೇವತೆ ಅಂತ, ಅದಕ್ಕೋಸ್ಕರ ಅವರು ಆ ಭಾವವನ್ನು ಅಲ್ಲಿ ಪ್ರಕಟಪಡಿಸ್ತಾರೆ. ಇದನ್ನು ಈ ಎಲ್ಲ ಸಂಗತಿಗಳ ಜೊತೆಗೆ ನಾನು ಇದೇ ರೀತಿ ಹೇಳ್ತಾ ಇರುವಾಗ ಒಂದು ಕಾಲೇಜಿನಲ್ಲಿ ಒಂದು ಪ್ರಶ್ನೆ, ನೀವೆಲ್ಲರೂ ಎಲ್ಲವೂ ತಾಯಿ 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 ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಿದ್ದರೆ ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಬೇರೆ ಇದೆ, ನೀವು ಹೇಳುವಂಥ ಎಲ್ಲ ಸಂಗತಿಗಳನ್ನು ನಮಗೆ ಪ್ರೀತಿ ತೋರಿಸುವಂಥದ್ದು ಇತ್ಯಾದಿ 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 ಎಲ್ಲವೂ ತಾಯಿಯಲ್ಲ ತಂದೆ ನಮ್ಮದು ಅಂತ ಒಬ್ಬಳು ವಿದ್ಯಾರ್ಥಿನಿ ಹೇಳ್ತಾಳೆ ನನಗೆ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ತಂದೆ ತಾಯಿಯಾಗಿದ್ದಾರೆ ಅಂತ. ಅದು ಅರ್ಥ ಆಗಬೇಕು ಅಂತಿದ್ದರೆ ಮತ್ತೊಂದು ಘಟನೆ ಹೇಳ್ತೀನಿ. ಒಂದು ಗುಲಾಬಿ ಹೂವಿದೆ. ನಾನು ಆಗಲೇ ಹೇಳಿದೆ, ಇವತ್ತು ಹೇಳುವಂಥ ಅನೇಕ ಸಂಗತಿಗಳಲ್ಲಿ ಮುಂದೆ ಕೂತಿರುವಂಥ ಕೆಲವರಿಗೆ ಅಥವಾ ಮುಂದೆ ಹಿಂದೆ ಅಂತ ಹೇಳೋದಿಲ್ಲ, ಕೆಲವರಿಗೆ ಈಗ ಅರ್ಥ ಆಗ್ಬೋದು, ಕೆಲವರಿಗೆ ನಾಳೆ ಅರ್ಥ ಆಗ್ಬೋದು. ನೆನಪಿಟ್ಕೊಂಡ್ರೆ ಇವತ್ತಲ್ಲ ಸ್ವಲ್ಪ ದಿನದ ನಂತರ ಆದರೂ ಅರ್ಥ ಆಗಿಯೇ ಆಗುತ್ತೆ, ಆದರೆ ನೆನಪಿಟ್ಕೊಳ್ಬೇಕಾದಂಥ ಸಂಗತಿ ಅಂತ. ಗುಲಾಬಿ ಹೂ, ಒಂದು ಗುಲಾಬಿ ಹೂ ಇದೆ, ಬೇರೆ ಬೇರೆ ಬಣ್ಣಗಳ ಗುಲಾಬಿ ಹೂ ಇದೆ. ಆ ಗುಲಾಬಿ ಹೂವಿಗೆ ಒಂದು ಸುಗಂಧ ಇದೆ. ಈ ಗುಲಾಬಿ ಹೂವಿನ ಗಿಡವನ್ನು, ಆ ಗಿಡದಲ್ಲಿ ಒಂದು ಗೆಲ್ಲನ್ನು ತುಂಡು ಮಾಡಿ ಅದನ್ನು ಒಂದು ಗೊಬ್ಬರದ ಚೀಲದಲ್ಲಿ ನೆಟ್ಟು ಅದಕ್ಕೆ ಇಂತಿಷ್ಟೇ ಗೊಬ್ಬರ ಮಣ್ಣನ್ನು ಹಾಕಿ ಒಂದಷ್ಟು ನೆರಳಿನಲ್ಲಿ ಅಥವಾ ಇಷ್ಟೇ ಬೆಳಕು ಬೀರುವ ಹಾಗೆ ಇಟ್ಟು ಅದಕ್ಕೆ ಇಷ್ಟಿಷ್ಟೇ ನೀರನ್ನು ಹಾಕ್ತಾ ಬಂದರೆ ಸ್ವಲ್ಪ ದಿನದಲ್ಲಿ ಆ ಗೆಲ್ಲಿನಲ್ಲಿ ಎಲೆಗಳು ಮೂಡಲಿಕ್ಕೆ ಪ್ರಾರಂಭ ಆಗುತ್ತೆ, ಚಿಗುರು ಬರುತ್ತೆ. ಹಾಗೆ ಅದರ ಆರೈಕೆಯನ್ನು ಮುಂದುವರೆಸಿದರೆ ಇನ್ನೊಂದಷ್ಟು ದಿನದಲ್ಲಿ ಅದರಲ್ಲಿ ಗೆಲ್ಲುಗಳು ಪ್ರಾರಂಭ ಆಗುತ್ತೆ. ಹಾಗೆ ಮುಂದುವರಿಸ್ಕೊಂಡು ಹೋದಂತೆ ಅದರಲ್ಲಿ ಸಣ್ಣ ಮೊಗ್ಗು ಆಗುತ್ತೆ, ಅದೂ ಒಂದು ಗುಲಾಬಿ ಗಿಡ ಆಗಿ ಗುಲಾಬಿ ಗಿಡ ಆಗುತ್ತೆ. ಅದರಲ್ಲಿ ಅನೇಕ ಗುಲಾಬಿಗಳು ಮತ್ತೆ ಮೈದಾಳುತ್ತೆ. ಈ ಎಲ್ಲ ಸಂಗತಿಗಳು ಗೊತ್ತಿದ್ದವ ಗುಲಾಬಿಯ ಯಾವ ಗೆಲ್ಲನ್ನು ಎಷ್ಟು ತುಂಡು ಮಾಡಬೇಕು, ಯಾವ ನೇರದಲ್ಲಿ ಅದನ್ನು ನೆಡಬೇಕು, ಎಷ್ಟು ಮಣ್ಣು ಹಾಕಬೇಕು, ಎಷ್ಟು ಗೊಬ್ಬರ ಹಾಕಬೇಕು, ಎಷ್ಟು ನೆರಳಿನಲ್ಲಿಡಬೇಕು, ಎಷ್ಟು ಬೆಳಕಲ್ಲಿಡಬೇಕು, ಇದೆಲ್ಲವನ್ನು ತಿಳಿದಂಥ ಒಬ್ಬ ವ್ಯಕ್ತಿ ಇದ್ದ. ಅವನು ಜ್ಞಾನಿ. ಆದರೆ ಆ ಜ್ಞಾನಿಗೆ, ಅವನು ಜ್ಞಾನಿ ಯಾವತ್ತೂ ಕೂಡ ಆ ಗುಲಾಬಿಯನ್ನು ನೋಡಿಲ್ಲ, ಗುಲಾಬಿಯನ್ನು ಅವನು ಮುಟ್ಟಿಲ್ಲ, ಗುಲಾಬಿಯ ಗಿಡದ ಮುಳ್ಳು ಅವನಿಗೆ ತಾಗಿಲ್ಲ. ಆದರೆ ಗುಲಾಬಿ ಗಿಡವನ್ನು ಹೇಗೆ ಬೆಳೆಸೋದು ಅಂತ ಎಲ್ಲವೂ ಗೊತ್ತಿದೆ ಅವನಿಗೆ. ಇವನು ಯಾರು? ಜ್ಞಾನಿ. ಯಾರು? ಮತ್ತೊಬ್ಬ ಇದ್ದ, ಅವನಿಗೆ ಹೇಳ್ತಾನೆ ಹೀಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ಹೀಗೆ ನೆಡಬೇಕು ಅಂತ ಇವನು ಹೇಳ್ತಾನೆ. ಇವನು ತೋಟದ ಮಾಲಿಗೆ ಹೇಳ್ತಾನೆ, ಹೀಗೆ ಒಂದು ಗಿಡವನ್ನು ನೀನು ತಗೊಂಡು ಹೀಗೆಲ್ಲ ಬೆಳೆಸಬೇಕು ಅಂತ ಹೇಳ್ತಾನೆ. ಅವನು ಹಾಗೆ ಇವನು ಹೇಳಿದ ಹಾಗೆ ಅದೆಲ್ಲವನ್ನು ಒಬ್ಬ ಮಾಲಿ ಮಾಡ್ತಾನೆ, ಕೆಲಸ ಮಾಡ್ತಾ ಹೋಗ್ತಾನೆ. ಒಂದು ಗುಲಾಬಿಯ ಗೆಲ್ಲನ್ನು ನೆಡ್ತಾನೆ, ಅದಕ್ಕೆ ಗೊಬ್ಬರಗಳನ್ನು ಹಾಕ್ತಾನೆ, ನೀರು ಹಾಕ್ತಾನೆ. ಇವನ ಆ ಮಣ್ಣನ್ನು ಮುಟ್ಟಿದ, ಅವನಿಗೆ ಆ ಗುಲಾಬಿಯ ಮುಳ್ಳು ತಾಗಿತು, ಅದರಲ್ಲೂ ಚಿಗುರು ಬಂತು, ಆನಂತರ ಗುಲಾಬಿಗಳಾಯಿತು, ಎಲ್ಲವೂ ಆಯಿತು. ಅವನು ಗುಲಾಬಿಯ ಸುಗಂಧವನ್ನು ನೋಡಿದ, ಗುಲಾಬಿಯನ್ನು ಮುಟ್ಟಿದ, ಇದೆಲ್ಲವೂ ಅವನ ಅನುಭವಕ್ಕೆ ಬಂತು. ಇವನು ಅನುಭವಿ. ಮೊದಲನವನು ಯಾರು? ಇವನು ಯಾರು? ಅನುಭವಿ. ಯಾಕೆಂದರೆ ಇವನಿಗೆ ಮುಟ್ಟಿ ಗೊತ್ತಿದೆ, ಅದರ ಪರಿಮಳ ನೋಡಿ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಇವನು ಅನುಭವಿ. ಮತ್ತೊಬ್ಬ, ಅವನು ಯಾವುದೋ ದೇಶದಲ್ಲಿದ್ದಾನೆ. ಅವನು ಮಲಗಿದ್ದ ಹಾಗೆ ಯಾರೋ ಹೇಳ್ತಾರೆ, ನೀನು ಇಂಥ ಜಾಗಕ್ಕೆ ಹೋಗಬೇಕು, ಅಲ್ಲೊಂದು ಗುಲಾಬಿ ತೋಟ ಇದೆ, ಅಲ್ಲಿಗೆ ಹೋಗಬೇಕು ಅಂತ. ಎಲ್ಲೋ ಹೇಳಿದಾಗಾಯಿತು. ಅವನಿಗೆ ಆ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ ಅವನಿಗೆ. ಅವನು ಅಲ್ಲಿಂದ ಎದ್ದು ಹೊರಟ. ಅವನನ್ನು ಯಾರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ. ಅವನು ಅಲ್ಲಿಂದ ಎದ್ದು ಹೊರಟವನು ಬಂದ, ದೇಶಗಳನ್ನು ದಾಟ್ಕೊಂಡು ಬಂದವನು ಯಾರೂ ಹೇಳಲಿಲ್ಲ ಅವನಿಗೆ ಗೂಗಲ್ ಮ್ಯಾಪ್ ಇರಲಿಲ್ಲ. ಬಂದವನು ಯಾರೋ ಕರ್ಕೊಂಡು, ಯಾವುದೋ ಒಂದು ಶಕ್ತಿ ಕರ್ಕೊಂಡು ಹೋಗ್ತಾ ಇದೆ. ಆ ತೋಟಕ್ಕೆ ಅದೇ ತೋಟಕ್ಕೆ ಬಂದಾಗ ಅಲ್ಲೆಲ್ಲ ಗುಲಾಬಿ ಗಿಡಗಳು ಅರಳಿ ನಿಂತಿದ್ದಾವೆ. ಇಲ್ಲಿಗೆ ಹೋಗಲಿಕ್ಕೆ ನನಗೆ ನಿನ್ನೆ ಹೇಳಿರುವಂಥದ್ದು, ಹಾಗಾಗಿ ಇಲ್ಲಿಗೆ ಬಂದಿದ್ದಾನೆ. ಎಲ್ಲ ಗುಲಾಬಿಯನ್ನು ನೋಡ್ತಾನೆ, ಮುಟ್ಟುತ್ತಾನೆ, ಅದರ ಪರಿಮಳವನ್ನು ತಗೊಳ್ತಾನೆ. ಆದರೆ ಮನಸ್ಸಿಗೆ ಸಂತೋಷ ಆಗೋದಿಲ್ಲ. ಅವನು ಆ ಗುಲಾಬಿಯನ್ನು ಸರಿಯಾಗಿ ನೋಡ್ತಾನೆ. ಅದರೊಳಗೊಂದು ದುಂಬಿ ಹೋಗಿ ಕೂತ್ಕೊಳ್ಳುತ್ತದೆ, ಅದರ ಮಕರಂದವನ್ನು ಹೀರ್ತಾ ಇದೆ. ಇವನಿಗನಿಸುತ್ತೆ ನಾನು ದುಂಬಿಯಾಗಬೇಕು ಅಂತ.
ಇವನು ದುಂಬಿಯಾದ, ದುಂಬಿಯಾಗಿ ಹೋಗಿ ಆ ಹೂವಿನೊಳಗೆ ಕೂತವನು ಅಲ್ಲೇ ಅದೃಶ್ಯನಾದ, ಅದರ ಒಳಗೆ ಹೋಗ್ಬಿಟ್ಟ. ಇವನು ಅನುಭಾವಿ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಈ ಅನುಭಾವಿ ಅನ್ನುವಂಥದ್ದು ಇದು ನಮ್ಮ ಕೂಡಲ ಸಂಗಮ ದೇವ ಅಂತ ಹೊರಟಂಥ ಅಕ್ಕ ಮಹಾದೇವಿಗಾಗಿರುವಂಥದ್ದು ಇದು. ಆಕೆಗೆ ಯಾರು ಹೇಳಿದರು, ಎಲ್ಲಿ ಹೋಗಬೇಕು ಅಂತ ಯಾರು ಹೇಳಿದರು? ಯಾರೂ ಹೇಳಲಿಲ್ಲ. ಈಶ್ವರನೇ ನನ್ನ ಗಂಡ ಅಂತ ಹೇಳಿಕೊಂಡು ಎಲ್ಲವನ್ನು ತ್ಯಜಿಸಿ ಆಕೆ ಹೊರಟು ಬಿಡ್ತಾಳೆ. ಆಕೆಗೆ ನಿರ್ದೇಶನ ಕೊಡ್ತಾ ಇದ್ದದ್ದು ಇದು ಅನುಭಾವದ ಆ ಭಾವ. ಇದು ಅಕ್ಕ ಮಹಾದೇವಿ ಒಬ್ಬಳಲ್ಲಿರೋದಲ್ಲ, ಭಾರತದ ಎಲ್ಲ ತಾಯಂದ್ರಲ್ಲೂ ಇದೆ. ಇದನ್ನು ಜಾಗೃತಗೊಳಿಸ್ಕೊಳ್ಳಿಕ್ಕೋಸ್ಕರ ನಾನು ಯಾವುದು ಅನುಭಾವಿ ಅಂದರೆ ಅದಕ್ಕೋಸ್ಕರ ಹೇಳಿದ್ದು ಈ ಸಂಗತಿ. ಇದನ್ನು ನಾವು ಜಾಗೃತಗೊಳಿಸ್ಕೊಳ್ಬೇಕು. ಈ ಜಾಗೃತಗೊಳಿಸಿಕೊಂಡಾಗ ನಮ್ಮ ಒಳಗಡೆ ಇದ್ದಂಥ ಆಕೆ ಕಾಳಿಯೋ, ಸರಸ್ವತಿಯೋ, ದುರ್ಗೆಯೋ, ಲಕ್ಷ್ಮಿಯೋ ಆಕೆ ಮೈದಾಳ್ತಾಳೆ. ನಾವು ಭಾರತದ ನಾರಿಯರು, ಭಾರತದ ಸ್ತ್ರೀಯರು ಕೈಗೆ ಕೇವಲ ನೈಲ್ ಪಾಲಿಶ್ ಹಚ್ಚಿಕೊಂಡು ಜಿರಳೆ ಬಂದಾಗ ಬೊಬ್ಬೆ ಹಾಕುವಂಥ ಮಾನಸಿಕತೆ ನಮ್ಮದಲ್ಲ. ನಾವು ಅದಲ್ಲ. ನಾವು ಈ ಸಮಾಜವನ್ನು ಕಾಪಾಡಲಿಕ್ಕಿರುವಂಥವರು. ಇವತ್ತಿನವರೆಗೆ ಜಗತ್ತಿನ ಎಲ್ಲ ಸಂಸ್ಕೃತಿಗಳು ಅಳಿದರೂ ಕೂಡ ಭಾರತದ ಸಂಸ್ಕೃತಿ ಉಳಿದಿದೆ ಅಂತಂದರೆ ಅದು ಈ ನಾಡಿನ ತಾಯಿಯ ಕಾರಣಕ್ಕೋಸ್ಕರ. ಅದನ್ನು ಮತ್ತೆ ಉಳಿಸಬೇಕು ಅಂತಂದರೆ ನಮ್ಮೆಲ್ಲ ತಾಯಂದರು, ನಮ್ಮೆಲ್ಲ ಹೆಣ್ಣು ಮಕ್ಕಳು ತಮ್ಮ ಒಳಗಿರುವಂಥ ಶಕ್ತಿಯನ್ನು ಜಾಗೃತಗೊಳಿಸಬೇಕಂತ ಅವಶ್ಯಕತೆ ಇದೆ. ಹಾಗೆ ನೀವು ಜಾಗೃತಗೊಳಿಸಿಕೊಂಡ್ರೆ ಮಾತ್ರ ಈ ನೆಲವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ವಿಚಾರ. ಇಲ್ಲಿ ನಾನು ಆರಂಭದಲ್ಲಿ ಹೇಳಿದೆ, ದೇವರು ಮತ್ತು ತಾಯಿ ಅಂತ ಹೇಳಿದಾಗ ಒಂದು ಭಾಗವತದಲ್ಲಿ ಬರುವಂಥ ಒಂದು ಘಟನೆ ಹೇಳ್ತಾ ನನ್ನ ಮಾತನ್ನು ಅದು ಪೂರ್ಣ ವಿರಾಮಕ್ಕೆ ಬರ್ತೀನಿ. ಕೃಷ್ಣನಿಗೆ ಹಸಿವಾಗಿದೆ. ಕೃಷ್ಣನಿಗೆ ತುಂಬ ಹಸಿವಾಗಿದೆ. ಕೃಷ್ಣ ಬಲರಾಮರು ಇಬ್ಬರೂ ಇದ್ದಾರೆ. ಅವನು ತನ್ನ ಗೆಳೆಯರಿಗೆ ಹೇಳ್ತಾನೆ, ಅಲ್ಲಿ ಯಜ್ಞ ನಡೀತಾ ಇದೆ, ಅಲ್ಲಿ ಯಜ್ಞದ ಹತ್ರ ಹೋಗಿ ನನಗೇನಾದರೂ ಅಲ್ಲಿ ತಿನ್ನೋದಕ್ಕೋಸ್ಕರ ಅಲ್ಲಿ ತಿಂಡಿಗಳನ್ನು ತರಬೇಕು, ನೀನು ತಗೊಂಬಾ ಅಂತ ಕಳಿಸ್ತಾರೆ. ಈ ಎಲ್ಲ ಹುಡುಗರು ಹೋಗಿ ಅಲ್ಲಿ ಯಜ್ಞದ ಹತ್ರ ಎಲ್ಲ ಕೂತಿದ್ದಾರೆ ಪುರೋಹಿತರು. ಅವ್ರ ಹತ್ರ ಹೋಗ್ತಾರೆ. ಕೃಷ್ಣ ಬಲರಾಮರಿಗೆ ಹಸಿವೆಯಾಗಿದೆ ಅಂತ, ತಿನ್ನೋದಕ್ಕೇನಾದರೂ ಕೊಡಿ ಅಂತ. ಅವರೆಲ್ಲ ಬೈತಾರೆ, ಇನ್ನೂ ಪೂರ್ಣಾಹುತಿ ಆಗಿಲ್ಲ, ಯಾಕೆ ಬಂದಿ ನೀನು ಅಂತ. ಯಾರು? ಕೃಷ್ಣ ಬಲರಾಮ. ಓಡಿ ಹೋಗು ಅಂತ ಓಡಿಸ್ತಾರೆ ಮಕ್ಕಳನ್ನು. ಇವರು ಓಡಿ ಬಂದು ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ಹೀಗೆ ಹೇಳಿದ್ರು ಅವರು ಅಂತ. ಆಗ ಕೃಷ್ಣ ಹೇಳ್ದ, ನೀವು ಯಾರ ಹತ್ರ ಕೇಳಿದ್ದು? ನೀವು ಅವ್ರ ಹತ್ರ ಎಲ್ಲ ಹೇಳಿದ್ದು. ಅಲ್ಲಿ ದೂರದಲ್ಲಿ ಕೂತಿದ್ದಾರೆ ನೋಡು, ಎಲ್ಲ ಅಡುಗೆಯನ್ನು ಸಿದ್ಧಪಡಿಸ್ಕೊಂಡು ಪೂರ್ಣಾಹುತಿಗೋಸ್ಕರ ಅಂತ ಸಿದ್ಧಪಡಿಸ್ಕೊಂಡು ಅಲ್ಲೆಲ್ಲ ತಾಯಂದ್ರು ಕೂತಿದ್ದಾರಲ್ಲ, ಅವ್ರ ಹತ್ರ ಹೋಗಿ ಹೇಳು ಅಂತ. ಈ ಮಕ್ಕಳು ಹೋಗಿ ಸೀದಾ ಹೋಗಿ ಹೇಳ್ತಾರೆ, ಕೃಷ್ಣನಿಗೆ ಬಲರಾಮನಿಗೆ ಹಸಿವಾಗಿದೆಯಂತೆ, ಏನಾದರೂ ಕೊಡಬೇಕಂತೆ ಅಂತ. ಇದು ಕೇಳಿದ ತಕ್ಷಣ ಎಲ್ಲ ತಾಯಂದ್ರು ಪೂರ್ಣಾಹುತಿ ಇತ್ಯಾದಿ ಯಾವುದೇ ಜ್ಞಾನದ ಕಲ್ಪನೆ ಇದ್ದರೆ ಕೃಷ್ಣನಿಗೆ ಹಸಿವಾಗಿದೆಯಾ ಅಂತ ಇದ್ದ ಎಲ್ಲ ಗಡಿಗೆಗಳನ್ನು ಎತ್ಕೊಂಡು ಬಂದು ಕೃಷ್ಣನ ಮುಂದೆ ಬರ್ತಾರೆ. ಕೃಷ್ಣ ಹಸಿವೆ ಆಗಿದೆಯಂತೆ, ತಗೋ ಅಂತ. ಅವರೇನು ಹೇಳಿದರು? ಪುರುಷರು ಪೂರ್ಣಾಹುತಿ ಆಗಬೇಕು ಅಂತ. ಇವರಿಗೆ ಆ ಜ್ಞಾನ ಇಲ್ಲ. ಕೃಷ್ಣ ಕೇಳಿದ್ದಾನೆ, ಕೊಡಬೇಕು ಅಂತ. ಈ ಸಮರ್ಪಣಾ ಮನೋಭಾವ, ಇದನ್ನು ಕೃಷ್ಣ ಹೇಳಿದ್ದು. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ನನಗೆ ಹತ್ರ ಇರುವಂಥವ್ರು ಯಾರು ಅಂತ ಕೇಳಿದರೆ ಸ್ತ್ರೀಯರಿಗೆ ಬೇಗ ಅರ್ಥ ಆಗುತ್ತೆ ಭಗವಂತನ ಭಾಷೆ ಅಂತ. ಇದು ಇನ್ನೂ ಸುಲಭದಲ್ಲಿ ಹೇಳುವ ನಮ್ಮ ಹಿರಿಯರೊಬ್ಬರು ಇದ್ದಾರೆ. ಅದೇ ರೀತಿ ಒಬ್ಬರು ಹಿರಿಯರಿದ್ದಾರೆ ಮೈಸೂರಿನವರು. ಅವ್ರಿಗೆ ಯಾರೇ ಹೋಗಿ ಪುಟ್ಟ ಹೆಣ್ಣು ಮಕ್ಕಳು ಕಾಲಿಗೆ ನಮಸ್ಕಾರ ಮಾಡಿದರೆ ಅವ್ರು ಹೇಳೋದು, ನೀವು ನಮಗೆ ನಮಸ್ಕಾರ ಮಾಡಬಾರ್ದು, ನೀವು ಭಗವಂತನಿಗೆ ಹತ್ತಿರ ಇರುವಂಥವ್ರು, ನಾವು ನಿಮಗಿಂತ ತುಂಬ ದೂರದಲ್ಲಿದ್ದೇವೆ ಅಂತ ಅವರು ಪ್ರತಿ ನಮಸ್ಕಾರ ಮಾಡ್ತಾರೆ. ಇದು ಹೆಣ್ಣಿನಲ್ಲಿರುವಂಥ ಶಕ್ತಿ ಅಂತ. ಹೀಗೆ ಕೃಷ್ಣ ಅದನ್ನೇ ಹೇಳ್ತಾನೆ, ನನ್ನನ್ನು ನಿಜವಾಗಿ ಅರಿತವರು ಯಾರು ಅಂತಂದರೆ ಅದು ಸ್ತ್ರೀಯರು ಮಾತ್ರ. ಯಾಕೆ ಅಂತಂದರೆ ಅವರಿಗೆ ಸಮರ್ಪಣೆ ಅನ್ನೋದು ಗೊತ್ತಿದೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಸಮರ್ಪಣಾ ಮನೋಭಾವ ಗೊತ್ತಿದೆ. ಹಾಗಾಗಿ ಅವರು ನನಗೆ ತುಂಬ ಹತ್ತಿರ ಅಂತ ಕೃಷ್ಣ ಹೇಳುವಂಥ ಸಂಗತಿ. ಹಾಗಾಗಿ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಸ್ತ್ರೀಯ ಒಳಗಡೆ ಒಂದು ಅದ್ಭುತವಾದ ಶಕ್ತಿ, ಚೈತನ್ಯ ಇದೆ. ಅದನ್ನು ಜಾಗೃತಗೊಳಿಸಬೇಕಾದಂಥ ಕೆಲಸ ಅದು ನಮ್ಮದಾಗಬೇಕು. ನಮ್ಮ ನಾಡಿನ ತಾಯಿ ಆಕೆ ಹಿಂದೆನೂ ಜಗತ್ತಿಗೆ ಕರೆ ಕೊಟ್ಟಿದ್ದಾಳೆ. ಇವತ್ತು ನಾವು ಕರೆ ಕೊಡಬೇಕು. ಏನು ಅಂತಂದರೆ, ನನ್ನ ಬಳಿಗೆ ಬನ್ನಿ, ಮಗುವಾಗಿ ಬನ್ನಿ, ಮಗನಾಗಿ ಬನ್ನಿ, ಬಂಧುವಾಗಿ ಬನ್ನಿ, ಭ್ರಾತೃವಾಗಿ ಬನ್ನಿ. ಹರಿಹರ ಬ್ರಹ್ಮರನ್ನೇ ಆಡಿಸಿದ ಮೊಲೆಯೂಡಿಸಿದ ನಾನು ಅನುಸೂಯ. ಕೆಟ್ಟ ದೃಷ್ಟಿಯಿಂದ ಬಂದರೆ ಮಾನದ ಜೊತೆ ಚೆಲ್ಲಾಟವಾಡಿದ ದುರುಳ ದುಶ್ಯಾಸನನ ಎದೆ ಬಗಿದು ಅವನ ಕರುಳಲ್ಲಿ ಮುಡಿ ಕಟ್ಟಿಸಿಕೊಂಡ ಬೆಂಕಿಯ ಮಗಳು ದ್ರೌಪದಿಯ ವಂಶ ನಮ್ಮದು ಅಂತ ಕರೆ ಕೊಡಬೇಕು. ಇದು ನಮ್ಮ ತಾಯಂದ್ರು ಕೊಡಬೇಕಂತ ಕರೆ. ಈ ಶಕ್ತಿ ನಮ್ಮಲ್ಲಿದೆ. ಆ ದೃಷ್ಟಿಯಿಂದ
ನಾವೆಲ್ಲರೂ ನಮ್ಮ ಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ಳೋಣ. ಹಾಗಾಗಿ ಭಾರತದಲ್ಲಿ ಕೇವಲ ಕತ್ತಿ ಹಿಡಿದು ಹೋರಾಟ ಮಾಡಿದವರು ಮಾತ್ರ ವೀರನಾರಿಯರಲ್ಲ, ಪ್ರತಿಯೊಬ್ಬ ಸ್ತ್ರೀಯ ಒಳಗೂ ಒಂದು ವೀರತ್ವ ಇದೆ, ಒಂದು ಶಕ್ತಿ ಇದೆ. ಅವರ ಒಳಗಡೆ ಕಾಳಿ ಇದ್ದಾಳೆ, ಸರಸ್ವತಿ ಇದ್ದಾಳೆ, ಲಕ್ಷ್ಮಿ ಇದ್ದಾಳೆ. ಅವಳನ್ನು ಜಾಗೃತಗೊಳಿಸ್ಕೊಳ್ಳೋಣ. ಆ ಕಾರಣಕ್ಕೋಸ್ಕರ ತಾಯಿ ಭಾರತಿ ಹತ್ರ, ಮತ್ತೆ ಆಕೆಯನ್ನು ತಾಯಿ ಅಂತ ಕರಿತೀವಿ, ಆಕೆ ಹತ್ರ ಹೇಳೋಣ, ಅಮ್ಮ ನೀನು ತಾಯಿ, ನಾನು ಮಗ. ನೀನು ಅರ್ಚತೆ, ನಾನು ಅರ್ಚಕ. ನನ್ನ ತೋಳಿನ ಶಕ್ತಿ ನೀನು, ನನ್ನ ಹೃದಯದ ಭಕ್ತಿ ನೀನು, ನನ್ನ ಮನಸ್ಸಿನ ಪ್ರಾಣ ನೀನು, ನನ್ನ ಮಾತು ನಿನ್ನ ಸ್ತುತಿ, ನನ್ನ ನಡಿಗೆ ನಿನ್ನ ಪ್ರದಕ್ಷಿಣೆ. ಅಕಸ್ಮಾತ್ ನಾನು ಮಲಗಿದರೆ ಅದು ತಾಯಿ ಭಾರತಿಯ ಧ್ಯಾನ. ಈ ಭಾವದಿಂದ ತಾಯಿ ಭಾರತಿಯನ್ನು ನೆನಪಿಸ್ಕೊಳ್ಳೋಣ. ಆಗ ತಾಯಿ ಭಾರತಿ ಆಕೆ ಲಕ್ಷ್ಮಿಯಾಗಿ ಬಂದು ನಮ್ಮ ಬಡತನ ದೂರ ಮಾಡ್ತಾಳೆ, ಸರಸ್ವತಿಯಾಗಿ ಬಂದು ನಮ್ಮ ಅಜ್ಞಾನವನ್ನು ದೂರ ಮಾಡ್ತಾಳೆ, ದುರ್ಗೆಯಾಗಿ ಬಂದು ದುಷ್ಟರ ದಮನ ಮಾಡ್ತಾಳೆ. ಭಾರತ ಜಗದ್ಗುರುವಾಗುತ್ತೆ. ನಮಸ್ಕಾರ. ಪ್ರಕಾಶ್ ಮಲ್ಪೆ ಅವರಿಗೆ ಶಕ್ತಿ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶಕ್ತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಕೆ ಸಿ ನಾಯಕ್ ಸರ್ ಅವರು ಹಾಗೂ ಶಕ್ತಿ ವಿದ್ಯಾಸಂಸ್ಥೆಯ ಪ್ರಧಾನ ಸಲಹೆಗಾರರು ಅವರಿಗೆ ಶಾಲು ಹಾಗೂ ಸ್ಮರಣಿಕೆ ನೀಡುವುದರೊಂದಿಗೆ ಗೌರವಿಸಬೇಕಾಗಿ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಅವರ ಜೊತೆಗೆ ಸೇರಿಕೊಳ್ಳಬೇಕಾಗಿ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಶ್ರೀಯುತ ಪ್ರಕಾಶ್ ಮಲ್ಪೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಜನವರಿ 6ನೇ ತಾರೀಕು ಶನಿವಾರ, ಶಕ್ತಿ ಸನಾತನ ಸಂಪದದ 3ನೇ ಉಪನ್ಯಾಸ. ಆ ದಿನ ಶ್ರೀಯುತ ಪವನ್ ಕಿರಣಕೆರೆ ಅವರು ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಉಪನ್ಯಾಸದ ವಿಷಯ ಮಹಾಭಾರತ. ಧನ್ಯವಾದಗಳು. ಭಕ್ತ